ಅಣ್ಣ ಮೊದಲನೇ ಕಿತಾಬ್ ಹಚ್ಚಿಡ್ದೇವನೇ. ಯಾಕೆಂದ್ರೆ ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ನಾನು ನನ್ನ ಸಿನಿಮಾನ ಟಿವಿಯಲ್ಲೂ ನೋಡಲ್ಲ. ಯಾಕೆಂದ್ರೆ ನಾನು ಬರೀ ಮಿಸ್ಟೇಕ್ಸೇ ಕಂಡು ಹಿಡಿಯೋದು. ಯಾಕಂದ್ರೆ ನಂದು ಗೋ ನಡೀತೀನಿ, ಏನೋ ಮಾತಾಡ್ತೀನಿ ಅಂತ ಅನ್ಸುತ್ತೆ. ಟ್ಯಾಲೆಂಟ್ ಅಂಡ್ ಹಾರ್ಡ್ ವರ್ಕ್, ನೋ ಶಾರ್ಟ್ ಕಟ್ಸ್. ನಿಮ್ ಅಂಕಲ್ ಅಂತ ಹೇಳಿದ್ರೆ ಐ ಫೀಲ್ ಅಟ್ ಟೈಮ್ಸ್ he is not given his due credit ಅಂತ ಅನ್ಸುತ್ತೆ ಫಾರ್ ದಿ ಕೈಂಡ್ ಆಫ್ ವರ್ಕ್ that he has done and the journey and all of that. Why does he not age? ಸ್ಟೇ ತಂದಿದ್ರೆ ಸರ್, ಸ್ಟೇ ಆರ್ಡರ್ ತಂದಿದ್ರೆ. ಅಪ್ಪ ಹೆಂಗಿದ್ಯಪ್ಪ ಅಂತ, ಎಲ್ಲಿದ್ಯಾ ನೀನು ಅಂತ, ಬರ್ತಾ ಇದೀನಿ. ಅಲ್ಲ ಈ ಕೇಳಿ ಹೆಂಗಿದ್ಯಾ ಹೇಳಪ್ಪ. ನೀನ್ ಬಾರ ಹೇಳಪ್ಪ, ನೀನ್ ಬಾರೋ ನೀನು. ನನಗ್ ನಂಬಿಕೆ ಇದೆಯಾ, ನೀನ್ ಮಾಡ್ತೀಯ ಅಣ್ಣ? ಇಲ್ಲ ಅಣ್ಣ ನಾನು ಹೇಳಿದ್ದೀನಿ, ಇಲ್ಲ ಅಣ್ಣ ನನ್ಗಾಗಲ್ಲ, ದಯವಿಟ್ಟು ಬಿಟ್ಬಿಡು, ನೀನು ನನಗೆ ಹಿಂಸೆ ಕೊಡಬೇಡ, ನಾನು ಹೊಂಟೋಯ್ತೀನಿ. ಮಗನೇ ಹೋಗು, ನೀನು ತೊಂದರೆ ಇಲ್ಲ, ನಾಳೆ ಆದ್ರೂ ನೀನೇ ಬಂದ್ ಮಾಡ್ಬೇಕು, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ. ಇದ್ಯಾವ್ದು ಗುರು ಹಿಂಸೆ ಇದು, ಬಿಟ್ಬಿಡೋಣ, ಯಾಕಡೆ ಹೆಂಗ್ ಟಾರ್ಚರ್ ಕೊಡ್ತೀಯ. ಇವತ್ತಿಗೂ ಭಾನುವಾರ ಮೀಟ್ ಮಾಡೋದು ಅದಿದೆ, ಆ ಪದ್ಧತಿ ಇದ್ದೇ ಇದೆ. ನಂದು ಏನೂ ಇಲ್ಲ ಸರ್, ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು. ಅವ್ರು ನನ್ ಪ್ರೀತಿ ತೋರ್ಸೋದನ್ನ ನಾನು ಮನ್ಸಾರೆ ನೋಡೋದು, ಸ್ವೀಕರಿಸೋದು, ಇಷ್ಟೇ ಸರ್. ದುಡ್ಡನ್ನ ಯಾವನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಮನೆ ಮುಂದೆ ಬರ್ತಾರಲ್ಲ ಜನನ, ದಯವಿಟ್ಟು ನಿಮ್ಮ ಹುಡುಗರು ಹೇಳ್ಬಿಡು, ಇಲ್ಲ ಅಂದ್ರೆ ಪೊಲೈಟ್ ಆಗಿ ದಯವಿಟ್ಟು ನೆಕ್ಸ್ಟ್ ಸಂಡೇ ಬನ್ನಿ ಅಂತ. ಇಲ್ಲ ಹೋಗಿ ನೆಕ್ಸ್ಟ್ ಸಂಡೇ, ಈ ತರದೆಲ್ಲ ಏನಾದ್ರು ಗೊತ್ತಾದ್ರೆ, ಆ ತರ ಯಾವನ್ ಹೇಳಿದ್ರು ಅವನನ್ನ ಕೆಲ್ಸದಿಂದ ತೆಗೆದು ಬಿಡ್ತೀನಿ ಮಗನೇ. ಬಟ್ ಕಂಪ್ಲೀಟ್ ಮಾಡಿ ಸರ್, ಖಂಡಿತ. ಏನಾಗಿರ್ಬೋದು. ಧ್ರುವ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನ ಕಂಟಿನ್ಯೂಸ್ ಆಗಿ ನಾವು ಮೀಡಿಯಾಲೋ ಟಿವಿನಲ್ಲೋ ವಾಟ್ ನೋಡ್ತಾನೆ ಬಂದಿದ್ದೀವಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ಯು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ವಿತ್ ಯು ಟುಡೇ ಅಂಡ್ ಹ್ಯಾವ್ ದಿಸ್ ಕನ್ವರ್ಸೇಷನ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರಿವ್ಯೂಸ್ ನೋಡ್ತಾ ಇರ್ತೀನಿ ಸರ್. ನನಗೆ ನೀವು ರಿವ್ಯೂ ಎಲ್ಲ ಹೇಳಾದ್ಮೇಲೆ ಒಂದು ಫೈನಲ್ ವರ್ಡ್ಸ್ ಇರುತ್ತಲ್ಲ, ಏನಾಗಿರ್ಬೋದು ಕಟ್, ಆ ಕಟ್ಟಿಂದ ನಮಗೆ ಏನಾಗುತ್ತೆ ಅಂದ್ರೆ, ಇದೇನು ಈ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿರುವ, ಇದನ್ನ ನೋಡ್ಬೇಕೋ ನೋಡಬಾರ್ದು ಅನ್ನೋ ಒಂದು ಡಿಲಮಾ ಬಂದಿರುತ್ತೆ. ಬಟ್ ನೀವು ಎಕ್ಸ್ಪ್ಲೈನ್ ಮಾಡೋ ರೀತಿ ಇರ್ಬೋದು, ಮತ್ತು ನೀವು ಸೆನ್ಸಿಬಲ್ ಆಗಿ ನೋಡೋ ರೀತಿ ಇರ್ಬೋದು. ಆ್ಯಂಡ್ ಆಲ್ಸೋ ನೀವು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ರೌಂಡ್ ಆಫ್ ಇಲ್ಲ ಅಂದರೆ ನೀವು ಧ್ವನಿ ಎತ್ತೀರ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಸರ್. ಆ್ಯಂಡ್ ಆಲ್ಸೋ ಈ ಇಂಟರ್ವ್ಯೂಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ನಮಗೆ ಪರ್ಸನಲಿ ಏನಕ್ಕೆ ಖುಷಿ ಅಂದರೆ, ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಒಂದು ಥಿಂಗ್, ನಿಮ್ಮಿಂದ ನಾವು ಒಂಚೂರು ಎಜುಕೇಟ್ ಆಗ್ತೀವಿ ಅನ್ನೋದು ನನಗೆ ಖಂಡಿತ ಗೊತ್ತು. ಯಾಕೆಂದರೆ ನಿಮ್ಮ ಎಪಿಸೋಡ್ಸು ನೋಡಿದಾಗ ಏನೋ ಒಂದು ಕಲಿಯೋದು ಒಂದು ಇದ್ದೇ ಇರುತ್ತೆ. ಏನಿದೆ ಫಾರ್ಮಲ್ಸ್ ಈ ನಡುವೆ ನೀವು ಯೋಚನೆ ಮಾಡಿರ್ತೀರ, ಈ ಸೀಸನ್ ಹಿಂಗೆ ಮಾಡಬೇಕು ಅಥವಾ ಪ್ರಮೋಷನ್ಸ್ಗೆ ಫಾರ್ಮಲ್ಸ್ ಅಲ್ಲಿ ಬರಬೇಕು ಅಂತ? ಇಲ್ಲ ಸರ್, ಎಲ್ಲ ಏನಿಲ್ಲ. ಸಣ್ಣ ಆಗಿದೆಯಾ ಫಾರ್ಮಲ್ಸ್ ಹಾಕೋ ಅಂತ ನಾನು ಹೆಂಡತಿ ಹೇಳಿತ್ತು. ಓಕೆ, ಅದಕ್ಕೆ ಬಂದ್ಬಿಡ್ತೀನಿ, ಸಣ್ಣ ಆಗಿದ್ದೀರಾ ಅಂತ. ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ ಅದನ್ನ. ಈ ವರ್ಕೌಟ್ನ ತುಂಬಾ ಓವರ್ ಸೈಂಟಿಫಿಕ್ ಆಗಿ ನೋಡ್ಬೇಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಅಷ್ಟೇ ಇರೋದು. ಅಂಡ್ ದೆನ್ ನಿಮ್ ಬಾಡಿ ನಿಮ್ ಮಾತನ್ನ ಕೇಳತ್ತೆ ಅಂತ ಕೂಡ ನೀವು ಹೇಳಿದ್ರಿ, ರೈಟ್ ಸರ್? ಏನಕ್ಕೆ ಅಂದ್ರೆ, ಪ್ರಾಬಬ್ಲಿ ಜೀನ್ ಇರ್ಬೋದು. ಅಂದರೆ ಲೈಕ್ ನಮ್ಮ ತಂದೆ ಗರಡಿ ಮನೆ ಅಂದರೆ ಸಾಧನೆ ಮಾಡಿದ್ರು, ಪೈಲ್ವಾನ್. ನಮ್ಗೆ ಹೆಂಗೆ ಇಂಟ್ರೆಸ್ಟ್ ಆಗಿದ್ದು ಅಂದರೆ, ನಮ್ಮ ತಂದೆ ಪೈಲ್ವಾನು. ಮೈಸೂರು ಗೂಗ ಅಂತ ಒಬ್ರು ಇದ್ರು, ಮೈಸೂರಲ್ಲಿ ಅರಮನೆಯಲ್ಲೆಲ್ಲ ಕುಸ್ತಿಯಾರು, ಅವರ ಪಟ್ಟ ಶಿಷ್ಯ ನಮ್ಮ ತಂದೆ. ಸೊ ಈ ಉಪಾರಹಳ್ಳಿ ಗರಡಿಯಲ್ಲಿ ಸಾಧನೆ ಮಾಡಿದ್ರು, ಸಾಕಷ್ಟು ಕುಸ್ತಿ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಆಟೋ ತಗೊಂಡ್ರು, ಆಟೋ ಓಡಿಸಿದ್ರು, ಸುಮಾರು ವರ್ಷ ಓಡಿಸಿದ್ರು. ಮೈಸೂರಲ್ಲ, ಇಲ್ಲ ಬೆಂಗಳೂರು ಮಾವಳ್ಳಿ. ಆಮೇಲೆ ಬಂಕಕ್ಕೆ ಸೇರ್ಕೊಂಡ್ರು. ಅದಾದ್ಮೇಲೆ KSRTCಯಲ್ಲಿ ರಿಟೈರ್ಡ್ ಆಗಿದ್ದು ಅಷ್ಟೇ, BMTCಯಲ್ಲಿ ಇದ್ದಾಗ ರಿಟೈರ್ಡ್ ಆಗಿದ್ದು. ಸೊ ಈ ಜರ್ನಿ ನಮ್ಮ ತಂದೆದು. ಪ್ರತಿ ಸಿನಿಮಾ ನೋಡಿದಾಗ್ಲೂ ನಮಗೆ ಫಸ್ಟ್ ಆಡಿಯನು ನನಗೆ ಸಿಗೋದು ನಮ್ಮ ತಂದೆ. ಚೆನ್ನಾಗಿದೆ ಅಂತ ಹೇಳೋದೇ ಕಮ್ಮಿ, ಚೆನ್ನಾಗಿಲ್ಲ, ಡೈರೆಕ್ಟ್ ಚೆನ್ನಾಗಿಲ್ಲ, ಇಷ್ಟ, ಇದು ಲೆಂತ್ ಇದೆ, ಇಷ್ಟ ಆಗಿಲ್ಲ, ಇದು ಇಷ್ಟ ಆಗಿಲ್ಲ. ಸೊ ಫಸ್ಟ್ ಆಡಿಯನ್ ನನಗೆ ಲಕಿಲಿ ನಮ್ಮ ಮನೇಲಿ, ಆ್ಯಂಡ್ ಆಲ್ಸೋ ನಮ್ಮ ಅಂಕಲ್. ಇನಿಷಿಯಲ್ ಎಲ್ಲನೇ ಹೇಳ್ಬಿಡ್ತಾರೆ, ಇಲ್ಲ ಮಗನೇ ಇದು ಯಾಕೋ ಹಿಂಗೆ ಆಗ್ತದೆ ನೋಡುವ. ಸೊ ದಟ್ ಇಸ್ ದೇರ್. ಅರ್ಜುನ್ ಸರ್ಜಾ ಅವ್ರು ನಿಮ್ಮ ತಾಯಿ ಕಡೆ ಅಲ್ವಾ? ತಾಯಿ ಅಣ್ಣ. ಬಟ್ ನಿಮ್ ತಂದೆನೂ ಕುಸ್ತಿಪಟ್ಟು, ಅಂದ್ರೆ ಅವರು ಗರಡಿಗೆಲ್ಲ ಹೋಗಿ, ಸೊ ಎರಡೂ ಕಡೆ ನಿಮಗೆ ಫಿಸಿಕ್, ಬಾಡಿ ಬಿಲ್ಡಿಂಗ್, ವರ್ಕೌಟ್ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಎರಡೂ ಕಡೆ ಬಂದಿದೆ ನಿಮಗೆ? ಹೌದು. ನಾನು ಅಂದ್ರೆ
ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೆಲ್ಲ ನಮ್ಮ ತಂದೆ ರೆಗ್ಯುಲರಾಗಿ ಜಿಮ್ಗೆ ಹೋಗೋರು. ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಹೋಗಿ ನೋಡಿದಾಗ ದುನಿಯಾ ವಿಜಯ್ ಸರ್ ಮಾಡೋರು ಅವಾಗ. ಅವಾಗ ಅವ್ರು ಇನ್ನೂ ಆ್ಯಕ್ಟರ್ ಆಗಿರಲಿಲ್ಲ. ಐ ವಾಸ್ ಟ್ರೈನಿಂಗ್ ಗೋಲ್ಡ್ಸಲ್ಲಿ, ಅಂದರೆ ಗೋಲ್ಡ್ ಜಿಮ್, ಜೀವನ್ ಸರ್ ಜಿಮ್ ಮಾಡಿ. ಅವ್ರದ್ದು ಸರಿಯಾಗಿತ್ತು ಫಿಸಿಕ್. ನಮ್ಮ ತಂದೆ ಮತ್ತು ಅವರು ಮಾಡ್ತಿದ್ರು. ಅವಾಗ ನಾನು ಹೋಗಿ ನೋಡುವೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿ ನೋಡುವೆ. ಅದಾದಮೇಲೆ ಹಂಗೇ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಇವತ್ತು ಅಷ್ಟೇ ನಮ್ಮ ಮನೇಲಿ ದೇರ್ ಇಸ್ ಅ ರೂಲ್, ಈ ಡಾಲ್ಡಾ ಡಬ್ಬ ಅಲ್ಲಿ ಪ್ರೋಟೀನ್ ತೊಗೊಳ್ಳೋದು ಮನೇಲಿ ಓಡಿಸ್ಬಿಡ್ತೀನಿ ಅಂತಾರೆ. ಮತ್ತು ಈ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಇದೆಲ್ಲ ಎಂಟರ್ಟೈನೇ ಮಾಡಲ್ಲ. ನಮ್ಮ ಡ್ಯಾಡು ಅಷ್ಟೇ, ನಮ್ಮ ಅಂಕಲು ಅಷ್ಟೇ. ಇನ್ಫ್ಯಾಕ್ಟ್ ಪ್ರೋಟೀನನ್ನು ಐ ವಾಂಟೆಡ್ ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಅಣ್ಣ ಅಂಕಲ್ ಎಲ್ಲ ಒಂದ್ಸರಿ ಕುಡಿಸಿದ್ರು, ವಾಮಿಟ್ ಆಗೋಯ್ತು. ಅದಾದ್ಮೇಲೆ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದೆ, ಅಪ್ಪ ಹಿಂಗೆ ಪ್ರೋಟೀನ್ ತೊಗೊಂಡೆ ಅಂತ. 1-2 ದಿವಸ ಬೈದ್ರು. ಹೌದಲ್ಲ, ಈ ಕಡಕ್ಕಾಗಿ ತಿನ್ನಬೇಕು, ಸರಿಯಾಗಿ ದಬಾಯಿಸ್ಬೇಕು. ಹೌದು, ಅಪ್ಸೆಟ್ ಆಗೋಗ್ತಾರೆ ಅವ್ರು. ಹೆಲ್ತಲ್ಲಿ ಏನಾದರೂ ಶಾರ್ಟ್ ಕಟ್ ಟ್ರೈ ಮಾಡ್ತಾ ಇದ್ವಿ ಅಂದ್ರೆ ಡ್ಯಾಡ್ ಅಪ್ಸೆಟ್ ಆಗುತ್ತೆ. ಬಟ್ ಈ ನಿಮ್ಮ ಬಾಡಿ ನಮ್ಮ ಮಾತನ್ನ ಕೇಳತ್ತೆ ಅಂತ ಹೇಳಿದ್ರಲ್ಲ, ಸೊ ವೆನ್ ಡಿಡ್ ಯು ಸ್ಟಾರ್ಟ್ ಕಟಿಂಗ್ ಡೌನ್ ಆರ್ ವೆನ್ ಡಿಡ್ ಯು ಸ್ಟಾರ್ಟ್ ಯುವರ್ ಇದು ಈಗ ಟು ದಿ ಶೇಪ್ ದಟ್ ಯು, ಇದು ಫಸ್ಟ್ ಆಫ್ ಆಲ್ ಕ್ರಿಮಿನಲ್ಗ ಇದು? ಇಲ್ಲ, ಇನ್ನೊಂದು ಓಕೆ, ಸರಿ. ಸೊ ಇದನ್ನ ನೀವೇನು ಒಂದು 2 ತಿಂಗಳಲ್ಲಿ ಇಳಿಸ್ಬೋದು ನೀವು? ಯು ಕ್ಯಾನ್ ಚೇಂಜ್ ಯುವರ್ ಶೇಪ್ಸ್. ಇಳಿಸೋದು ಅನ್ನೋದಕ್ಕಿಂತ 2 ತಿಂಗಳಲ್ಲೇ ಇದನ್ನ ಇಳಿಸಿರೋದು. ಲೈಕ್ 19 kg. ಗಾಟ್ ಇಟ್. ಅಂಡ್ ಆಬ್ವಿಯಸ್ಲಿ ಗಂಡಸರಿಗೂ ಅನ್ಸುತ್ತೆ, ವಿಚ್ ಇಸ್ ಧ್ರುವ ಸರ್ಜಾ ಅವರು ಅಂದ್ರೆ ಆ ಬೈಸೆಪ್ಸ್. ವಾಟ್ ವಾಸ್ ದಿ ಮ್ಯಾಕ್ಸಿಮಮ್ ಸೈಜ್ ದಟ್ ಯು ಹ್ಯಾಡ್? ವಿತೌಟ್ ಪಂಪ್ ಇಟ್ ವಾಸ್ 21.7 ಹಂಗೆಲ್ಲ ಆಗೋದು. ಹ್ಯೂಜ್ ಆಗಿದ್ದಾಗ ವೆನ್ ಐ ವಾಸ್ ಇನ್ ಟು ಬಾಕ್ಸಿಂಗ್ ಐ ವಾಸ್ 107 kg. ಅವಾಗಲೂ ಅಷ್ಟೇ ಹೆವಿ ವೆಯ್ಟಲ್ಲಿ ಇರ್ತಾಗ. ಅವಾಗ್ಲೂ ರಿಫ್ಲೆಕ್ಸ್ ಜಾಸ್ತಿ ಇರಬೇಕಲ್ಲ, ಬಾಡಿ ವೆಯ್ಟ್ ಕಮ್ಮಿ ಇರಬೇಕು ಅಂದ್ಬಿಟ್ಟು ನಮಗೆ ರಿಫ್ಲೆಕ್ಸ್ ಮೂಮೆಂಟ್ಸ್ ಎಲ್ಲ ಕಮ್ಮಿ. ಆದ್ರೂ ಸ್ವಲ್ಪ ಹ್ಯೂಜ್ ಆಗಿದ್ದೆ ಅದ್ದೂರಿ ಮಾಡೋದಕ್ಕಿಂತ ಮುಂಚೆ. ಅದಾದಮೇಲೆ AP ಅರ್ಜುನ್ ಅವ್ರು ಸಿಕ್ಕಿದ್ರು, ಬೀದಿ ನಾಟಕ ನೋಡಿದ್ರು. ಹೌದು. ಆದಮೇಲೆ ನನಗೆ ಸುಮಾರು ಆಡಿಷನ್ ಹೋಗ್ಬಿಟ್ಟಿದೆ ಸರ್. ಅಂದರೆ ಫೋಟೋಶೂಟ್ ಮಾಡಿಸ್ಕೊಂಡು ಹಿಂದೆ ಹೈಟು ವೆಯ್ಟು ಇದೆಲ್ಲ ಸಿಕ್ಕಾಬಟ್ಟೆ ಎಲ್ಲರಿಗೂ ಫೋಟೋಸ್ ಕೊಟ್ಬಿಟ್ಟು ಐ ವಾಸ್ ವೇಟಿಂಗ್. ಅದಾದಮೇಲೆ ಸಿಕ್ಕಲ್ಲ ಅಂತ ಗೊತ್ತಾಯಿತು, ಎಲ್ಲ ಕರ್ಗಗಳು ಓಕೆ ಅಲ್ಲ. ಐ ವಾಸ್ ಡೂಯಿಂಗ್ ಬೀದಿ ನಾಟಕಗಳೆಲ್ಲ ಮಾಡ್ಕೊಂಡು. ನಮ್ಮ ಎಸ್ ಮೂರ್ತಿ ಸರ್ ಇದ್ರು, ಕರೆಕ್ಟ್, ಅಭಿನಯ ತರಂಗಲ್ಲಿ ಫ್ರೇಮ್ಸ್ ಅನ್ನೋ ಒಂದು ಕ್ಲಾಸ್ಗೆ ಹೋಗ್ಬೇಕಾಗಿತ್ತು. ಅದ್ರ ಬದಲಾಗಿ ವಿಡಿಡ್ ಊರುಭಂಗ ಅಂತ ಒಂದು ನಾಟಕ ಮಾಡಿದ್ವಿ. ಬೀದಿ ನಾಟಕ ಮಾಡಬೇಕಾದ್ರೆ AP ಅರ್ಜುನ್ ಅವ್ರು ಬಂದು ನೋಡಿ, ಏನಯ್ಯ ಸಿನಿಮಾ ಮಾಡ್ತೀನಯ್ಯ, ₹5 ಏನೋ ಅಡ್ವಾನ್ಸ್ ಕೊಡಲ್ಲ, ಇವರು ಸುಳ್ಳೇ ಹೇಳ್ತಾ ಇರೋದು. ಮಾಡೋಣ ಬಿಡಿ ಸ್ವಾಮಿ, ಮಾಡೋಣ ಬಿಡಿ ಸರ್. ಅದಾದ್ಮೇಲೆ ಸ್ಟಾರ್ಟ್ ಆಗಿತ್ತು. ಬಟ್ ಆವಾಗ ನೀವು ಯು ವರ್ ಟ್ರೈನಿಂಗ್ ಫಾರ್ ಹೆವಿ ವೇಟ್ ಬಾಕ್ಸಿಂಗ್? ಐ ವಾಸ್ ಇಂಟು ಬಾಕ್ಸಿಂಗ್. ಅದಾದ್ಮೇಲೆ ದೊಡ್ಡ ಗಲಾಟೆ ಆಯಿತು, ಬಾಕ್ಸಿಂಗ್ ಬೇಡ. ಮನೇಲಿ ತಾಯಿ, ಅಂಕಲ್, ಕಿಶೋರ್ ಅಂಕಲ್ ಎಸ್ಪೆಷಲಿ, ಆ್ಯಂಡ್ ಆಲ್ಸೋ ನಮ್ಮ ಅಣ್ಣ, ನಮ್ಮ ತಂದೆ, ಎಲ್ಲರಿಗೂ ಅದೊಂದು ಸ್ವಲ್ಪ ದೇ ವರ್ ವರಿಡ್. ಬಟ್ ಬಾಕ್ಸಿಂಗ್ ಫಾಲೋ ಮಾಡ್ತೀರಾ? ರೆಗ್ಯುಲರ್ಸ್. ನಿನ್ನೆ ಆಗಿದ್ದ ಮ್ಯಾಚ್ ಬೇಕಾದ್ರೆ ಹೇಳ್ತೀನಿ. ಹೂ ಇಸ್ ಯುವರ್ ಫೇವರೆಟ್ ಹೆವಿ ವೇಟ್ ಟುಡೇ? ಹೆವಿ ವೆಯ್ಟು ಲೈಟ್ ವೆಯ್ಟು ಅಂತ ನೋಡಿದೆ. ಒಬ್ಬ ಬಾಕ್ಸರ್ ನಿನ್ಗೆ ಯಾರು ಇನ್ಸ್ಪೈರ್ ಮಾಡೋದು ಅಂದರೆ ಮೈಕ್ ಟೈಸನ್. ಕರೆಕ್ಟ್. ಎಲ್ಲರಿಗೂ ಮೊಹಮ್ಮದ್ ಅಲಿ, ಬಟ್ ನನಗೆ ಐ ಆಲ್ವೇಸ್ ಸೇ ಮೈಕ್ ಟೈಸನ್ ಆರ್ ಮೇವೆದರ್, ಫ್ಲಾಯ್ಡ್ ಮೇವೆದರ್. ಪ್ಯಾಕ್ಯೋನು ಓಕೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಯು ಸ್ಟಾರ್ಟೆಡ್ ವಿತ್ ಬಾಕ್ಸಿಂಗ್. ಅಬ್ಬಾ, ಈ ಸ್ಪೋರ್ಟ್ಸ್ ಅನ್ನು ಅದೇ ಸ್ಪೋರ್ಟ್ಸ್ ಆಗಿ ವರ್ಕೌಟ್ ಆಗಿ ಮನೆಯಿಂದಾನೇ ಬಂದಿರೋದು. ನೈಸ್. ಬಾಕ್ಸಿಂಗು ಪ್ರಾಬಬ್ಲಿ ನಮ್ಮ ತಂದೆಯಿಂದ ಬಂದಿರೋದು. ಏನಕ್ಕೆ ಅಂದರೆ ನಮ್ಮ ಮೈಕ್ ಟೈಸನ್ ಮ್ಯಾಚಸ್ ಇದ್ದಾಗ ನನ್ನನ್ನು ಸ್ಕೂಲ್ ಕಳಿಸ್ತಾ ಇರಲಿಲ್ಲ. ನಮ್ಮ ತಂದೆಗೆ ಇಷ್ಟ ಮೈಕ್ ಟೈಸನ್. ಬರ ಯಾವ ಸ್ಕೂಲು ಬೇಡ, ಬಾರಿ ಕೂತ್ಕೊಂಡು. ನಮ್ಮಮ್ಮ ಒಂದೇ ಬಂದ್ಬಿಡ, ಸ್ಕೂಲ್ಗೆ ಹೋಗೋ ಮಗುನ ಹಾಳು ಮಾಡ್ತಾ ಇದ್ದೀರಾ ಅಂತ. ಸೊ ಅವಾಗಿಂದನೇ ಬಾಕ್ಸಿಂಗ್ ಅಂದರೆ ಅಲ್ಲಿಂದನೇ ಪ್ರಾಬಬ್ಲಿ ಇಂಟ್ರೆಸ್ಟ್. ಬಟ್ ಮೈಕ್ ಟೈಸನ್ ಆಲ್ಸೋ ವಾಟ್ ಅ ಲೈಫ್ ಹಿ ಹ್ಯಾಸ್ ಹ್ಯಾಡ್. ಅವ್ರು ನೋಡಿರೋ ಅಪ್ಸ್ ಡೌನ್ಸ್ ಆಗಲಿ, ಅವರ ಹಿನ್ನೆಲೆ ಆಗಲಿ, ಅವ್ರು ಬಂದಿರೋ ಹುಡ್ ಅಂತಾರಲ್ಲ, ಅವ್ರು ಬಂದಿರೋ ಜಾಗದಿಂದ, ಅವರ ಮನೆ ಪರಿಸ್ಥಿತಿಯಿಂದ 19 yearsಗೆ ವರ್ಲ್ಡ್ ಚಾಂಪಿಯನ್ ಆಗಿ, ಜೈಲಿಗೆ ಹೋಗಿ ವಾಪಸ್ ಬಂದು ಬ್ಯಾಂಕ್ರಪ್ಟ್ ಆಗಿ, ಬಿಳಿ ಹುಲಿಗಳನ್ನ ಮನೆಯಲ್ಲಿ ಸಾಕೊಂಡು, ವಾಟ್ ಅ ಲೈಫ್. ಈ ರಿಂಗ್ ಬಗ್ಗೆ ಹೇಳಿ ನನಗೆ ಯಾವಾಗಲೂ ಅದ್ರ ಬಗ್ಗೆ ಗಮನ ಬರುತ್ತೆ. ಇಟ್ಸ್ ಹ್ಯೂಜ್, ಇಟ್ಸ್ ಮ್ಯಾಸ್ಕ್ಯುಲಿನ್. ಇದು ಎಂಗೇಜ್ಮೆಂಟ್ ಆದಾಗ ತಗೊಂಡಿದ್ದು ರಿಂಗು. ಇದರಲ್ಲಿ ಏನಿದೆ ಅಂದರೆ, ಎಂಗೇಜ್ಮೆಂಟ್ ಆದಾಗ ನಾನು ಒಂದು ಸ್ವಲ್ಪ ಸ್ಪಿರಿಚುವಲ್ಲು, ನನ್ನ ಹೆಂಡತಿಗೂ ಗೊತ್ತು, ಆ್ಯಂಡ್ ಆಲ್ಸೋ ಶಿ ಈಸ್ ಆಲ್ಸೋ ಸ್ಪಿರಿಚುವಲ್.
ನನಗೆ ಈ ಎಂಗೇಜ್ಮೆಂಟ್ ತುಂಬಾ ಆಡಂಬರವಾಗಿ ಮಾಡ್ಕೊಳ್ದೆ ನಮ್ಮಣ್ಣ ರೇಗಿಸ್ತಿದ್ದೆ, ಏನ ಮಿನಿ ದೇವಸ್ಥಾನನೇ ಇದು ಅಂತ. ಯಾಕೆಂದ್ರೆ ಇಲ್ಲಿ ಶಿವ ಪಾರ್ವತಿ ನೋಡ್ಬೋದು, ಗಣೇಶನ್ ನೋಡ್ಬೋದು, ಇಲ್ಲಿ ನಂದಿ ನೋಡ್ಬೋದು, ಈ ಕಡೆ ನರಸಿಂಹನ್ ನೋಡ್ಬೋದು, ಈ ಕಡೆ ನಾಗದೇವಗಳು ನೋಡ್ಬೋದು, ಗಂಗೆ ನೋಡ್ಬೋದು, ಪಾರ್ವತಿ ಲಕ್ಷ್ಮಿ ಎಲ್ಲ ದೇವರುಗಳು ಇರೋಂಥ ಇದು. ನಾನು ಫೇಸಿಂಗ್ ಮಾಡೋದು ಗೋವು ನನಗೆ ಫೇಸಿಂಗ್ ಇರಲಿ ಅಂದ್ಬಿಟ್ಟು ನಾನು ಹಾಕೊಂಡು ಗೋಮಾತೆಯಲ್ಲೆಲ್ಲ ದೇವರುಗಳು ಇರೋದಲ್ಲ ಸರ್. Lovely, lovely, lovely. And you also are into chains and all of that. ನೋ You're not? ನೋ. ನನಗೆ ಇದು ನೋಡಿ, ಇದು ನಮ್ಮ ಅಜ್ಜಿ ಕೊಡ್ಸಿದ್ದು. ಇದು ನಮ್ಮ ಅಜ್ಜಿ ಕೊಡ್ಸಿದ್ದಕ್ಕೆ ಚೈನ್ ಇಲ್ಲ ಅಂದ್ಬಿಟ್ಟು ಈ ಚೈನ್ ನಮ್ಮ ಅಣ್ಣ ಕೊಡ್ಸಿದ್ದು. ಓಕೆ, ಇದು ನನ್ನ ಮಗಳ ಹೆಸರು ರುದ್ರಾಕ್ಷಿ. ಹೌದು. ಇದು ನನ್ನ ಹೆಂಡತಿ ಗಿಫ್ಟ್ ಕೊಟ್ಟಿರೋದು. ನನಗೆ ನಾನೇನೋ ತಗೊಳಲ್ಲ ಸರ್, ಎಲ್ಲ ಅವರೇ ಕೊಡ್ಸಿರೋದು. ಇನ್ಕ್ಲೂಡಿಂಗ್ ಈ ಬಟ್ಟೆನೂ ಅಷ್ಟೇ ಅವರೇ ಹೋಗಿ ಎಲ್ಲ ಶಾಪ್ ಕೊಡ್ತಾರೆ. ಈಗ ಸ್ವಲ್ಪ ಫಿಲ್ಮ್ ಕಡೆಗೆ ಬರೋಣ. ಈಗ ಈ KGF ಬಂತು, ಅದೆಲ್ಲ ಹಿಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಪ್ರತಿಯೊಬ್ಬ ನಟರು ದೇ ಸ್ಟಾರ್ಟೆಡ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಬಿಫೋರ್ ದೇರ್ ಇಸ್ ನೆಕ್ಸ್ಟ್ ಫಿಲ್ಮ್. ಬಟ್ ನೀವು ಅದಕ್ಕೆ ಮುಂಚೆನೇ 2012 ಅದ್ದೂರಿ, 2014 ಬಹದ್ದೂರ್ ಅನ್ಸುತ್ತೆ, 2017 ಭರ್ಜರಿ, ಅಲ್ಲೇನೆ ನಿಮ್ಗೆ 2-3 ವರ್ಷ ಆಗ್ತೈತಲ್ಲ, ಯಾಕೆ? ಸರ್ ಏನು ಅಂದರೆ, ಇವಾಗ ಬ್ಲೇಮ್ ಗೇಮ್ಸ್ ಆಡ್ಬೋದು ಈಸಿಯಾಗಿ. ಅವರಿಂದ ಹಂಗಾಯ್ತು, ನಮ್ದೇನು ತಪ್ಪಿಲ್ಲ. ಈ ಬ್ಲೇಮ್ ಗೇಮ್ಸ್ ಆಡದೆ ಬಾಟಮ್ ಲೈನ್ ಏನು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ. ಸರಿ. ಸೊ ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ. ನಮ್ಗೆ ಹಿಂದೆ ಏನೇನೋ ಆಯ್ತು ಅದನ್ನೆಲ್ಲ ಹೇಳಿದ್ರೆ ಅದಕ್ಕೊಂದು ಎಪಿಸೋಡ್ ಆಗುತ್ತೆ ಸರ್. ನಮ್ಮಿಂದ ತಪ್ಪಿಲ್ಲ, ನಮ್ಮಿಂದ ಟೈಮ್ ಆಗಿಲ್ಲ, ಏನೇ ಆದ್ರೂ ಇನ್ನು ಹಿಂದಿನ ಸಿನಿಮಾ 2012 ನೆಕ್ಸ್ಟ್ ಸಿನಿಮಾ ಯಾವ ಬಂದೆ ಅದನ್ನ ಹೇಳಯ, ನಿನ್ ಕಷ್ಟ ಕಾರ್ಪಣ್ಯ ಯಾರು ಕೇಳ್ತಾರೆ ಅಂತ ಅಂದಾಗ ನಮ್ಮ ಸಿನಿಮಾ ಬರ್ತಿದ್ದೆ 2.5 ವರ್ಷ ಆದ್ಮೇಲೆ. ಬಟ್ ಆ ಸಿನಿಮಾ ನೋಡಿದಾಗ ಇಷ್ಟಪಟ್ರಲ್ಲ, ಕರೆಕ್ಟ್. ಸೊ ಆ 2.5 ವರ್ಷ ಮಾಡ್ತಾರೆ. ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ ಕೆಲವರು ಆಬ್ವಿಯಸ್ಲಿ ಹೆಸರುಗಳನ್ನ ತಗೊಳ್ಳಲ್ಲ, ಬಟ್ ಕೆಲವರು ಹೀರೋಸ್ ಪ್ಲೀಸ್ ತಗೊಳ್ಳಿ. ಅಲ್ಲ, ಹೀರೋಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ದೇ ಸಿಟ್ ಅಂಡ್ ಕ್ರಿಯೇಟ್ ದಿ ಸ್ಟೋರಿ ಫಾರ್ ದೆಮ್ ಸೆಲ್ಫ್, ಬರೆಸ್ತಾರೆ ಕೂತು, ಹಾಗಾಗಿ ಟೈಮ್ ಆಗತ್ತೆ ಅಂತ ಹೇಳ್ತಾರೆ. ವಾಸ್ ದಟ್ ವಾಟ್ ಯು ವರ್ ಡೂಯಿಂಗ್ ಬ್ಯಾಕ್ ದೆನ್ ಅಂತ? ಇಲ್ಲ, ಐ ವಿಲ್ ಆಲ್ವೇಸ್ ಟ್ರೈ ಟು ಫಿಟ್ ಇನ್. ಇಲ್ಲ ಅಂದ್ರೆ ನಾ ಯಾಕೆ ಸರ್ ಸಣ್ಣ ಆಗ್ಲಿ, ಯಾಕೆ ದಪ್ಪ ಆಗ್ಲಿ, ನಾನು ಫಸ್ಟ್ ಕೇಳ್ತೀನಿ. ಅಂದ್ರೆ ಇಲ್ಲ ಅಂದ್ರೆ ಇಮಿಡಿಯೇಟ್ ನಾನೇ ಮಾಡಂಗಿದ್ರೆ ಬನ್ನಿ ಸರಿಗಿರ್ತೇನೆ ಸೈಜು. ಹೀರೋ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಅವ್ನು ಫಸ್ಟ್ ಏನ್ ರೊಟೀನು ಅಂದ್ರೆ ಜಿಮ್ಗೆ ಹೋಗ್ತಾನೆ, ಇಲ್ಲ ಅವನೊಬ್ಬ ಟ್ರೈನರ್ ಅವನು ಅಂತ ಹೇಳಿ ನಾನು ಕಂಫರ್ಟ್ ಝೋನ್ಗೆ ಇನ್ನೂ ಸೈಜ್ ಆಗಿ ಆರಾಮಾಗಿ ಮಾಡ್ಬೋದು. ನಾನು ಹಂಗೆ ಮಾಡಿಲ್ಲ ಸರ್, ಯಾಕೆಂದ್ರೆ ಇಲ್ಲಿವರೆಗೂ ನೀವು ನಿಮ್ಗಾಗಿ ಕೂತು ಬರ್ಸಿಲ್ಲ. ಅದ್ದೂರಿ ಆದ್ರೂ ಅಷ್ಟೇ, ಬಹದ್ದೂರ್ ಆದ್ರೂ ಅಷ್ಟೇ, ಭರ್ಜರಿನೂ ಆದ್ರೂ ಅಷ್ಟೇ, ಪೊಗರುಗೂ ಅಷ್ಟೇ, ಮಾಡಿಗೂ ಅಷ್ಟೇ, ಇವಾಗ ಕೇಡಿಗೂ ಅಷ್ಟೇ. ಕೇಡಿಗೆ ಹೆಂಗೆ ಅಂದ್ರೆ ಇನ್ನೂ ನಾನು ನೋಡಿದ ತಕ್ಷಣ ಫಸ್ಟ್ ಡೇ ಶೂಟೇ ಮಾಡಲಿಲ್ಲ ಡೈರೆಕ್ಟ್ರು. ಅಂದರೆ ಫಸ್ಟ್ ಲುಕ್ ಅದು ಮಗ ಏನಿಲ್ಲ, ನಾನು ಸ್ಕೆಚ್ ಕಳಿಸ್ತೀನಿ ಅಂತ. ಆ ಸ್ಕೆಚ್ಚಲ್ಲಿ ಮುಖ ಇತ್ತು, ಬಾಡಿ ಬೇರೆ ಹೋಗ್ತಿತ್ತು. ಏನಣ್ಣ ಹಿಂಗಾಗಬೇಕಾದ್ರೆ ನಿನ್ಗೆ ಆಗ್ತೇ ಮಗನ ಆರಾಮಾಗಿ 1-1.5 ತಿಂಗಳಲ್ಲಿ ಆಗೋಗ್ತೀಯ ಅಣ್ಣ. ಹಿಂಗೆಲ್ಲ ಆಗಬೇಕು ಅಂದ್ರೆ ಸಾಧ್ಯನೇ ಇಲ್ಲ 1.5 ತಿಂಗಳಲ್ಲಿ. ನನಗೆ ನಂಬಿಕೆ ಇದೆ, ನೀನು ಆಗ್ತೀಯ, ನಂಗೆ ನಂಬಿಕೆ ಇದೆ. ನಾವು ಕಾರಲ್ಲ, ಏನು ಗುರು ಏನೋ ನಂಬಿಕೆ ಇದೆ ಅಂತಾರೆ. ಇವ್ರುಗಳ ನಂಬಿಕೆಗೋಸ್ಕರ ಅಂದ್ರೆ ನನ್ಗೆ ಗೊತ್ತಿಲ್ಲ, ಅವ್ರು ಯಾರೋ ನಂಬಿದ್ದಾರೆ ಅಂದ್ಬಿಟ್ಟು ಮಾಡ್ತೀವಲ್ಲ, ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾವು ಟ್ರೆಡ್ಮಿಲ್ ಮೇಲೆ ಓಡಬೇಕಾದ್ರೆ ಸುಸ್ತಾಗಿದ್ದ ತಕ್ಷಣ ಅಥವಾ ಪಾರ್ಟ್ನರು ಏನು ಮಚ ಬಾ ಲಾಸ್ಟಲ್ಲಿ ಒಂದು 10 ನಿಮಿಷ ಮಾಡೋಣ ಇನ್ನೂ ಅಂದರೆ ಇನ್ಫ್ಲುಯೆನ್ಸ್ ಆಗ್ತೀವಿ. ಈಗ ನಾವು ಡಯಟ್ ಮಾಡಬೇಕಾದ್ರೆ ಭಯಂಕರ ಇನ್ಫ್ಲುಯೆನ್ಸ್ ಆಗ್ತೀವಿ. ಫಾಸ್ಟಿಂಗಲ್ಲಿ ಬೇರೆ ಇರ್ತೀವಲ್ಲ, ಇಮ್ಮಿಡಿಯೇಟಾಗಿ ಯಾರನ್ನ ಬಂದು ಅಲ್ಲ ಮಾಡಬಾರ್ದಯ್ಯ, ಲಿವರ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ನೋಡಿ ಎಷ್ಟು ವೀಕ್ ಆಗಿದೆಯಾ, ಸ್ವಲ್ಪ ತಿನ್ನು, ಗ್ರ್ಯಾಜುಯಲ್ ಆಗಿ ಮಾಡು ಅಂತ ಹೇಳಿದಾಗ ಇಮ್ಮಿಡಿಯೇಟಿಗೆ ಹೌದಲ್ವಾ ಅವ್ರು ಹೇಳೋದಲ್ಲ ಕರೆಕ್ಟಲ್ಲ ಅಂತ. ಬಟ್ ಇದೆಲ್ಲ ಆಗತ್ತೆ ಅಂತ ನಾನು ಮುಂಚೆ ಫಿಕ್ಸ್ ಆಗಿರ್ತೀನಿ. ನೋಡೋ ಯಾರು ಏನು ಹೇಳಿದ್ರು ಇನ್ಫ್ಲುಯೆನ್ಸ್ ಆಗ್ಬಿಡೋದ್ವಾ, ನಿನಗೆ ಗೊತ್ತು ನಿನ್ನ ವಿಷನ್. 3 ದಿವಸ ಏನು ಉಸಿರಾಗುತ್ತೆ, ಫ್ಯಾಟಿ ಲಿವರ್, ಲಾಸ್ಟಲ್ಲಿ ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಯು ಹ್ಯಾವ್ ಟು ರಿವರ್ಸ್ ದಟ್. ಸಡನ್ ಆಗಿ ನಿಲ್ಸೋದು, ಊಟ ಬಲ್ಕ್ ಆಗ್ಬೇಕಾದ್ರೆ ಊಟ ಕಟ್ ಮಾಡಿದ್ರು ಫ್ಯಾಟಿ ಲಿವರ್ ಆಗತ್ತಾ? ಹೌದು, ಕೀಟೋ ವರ್ಕ್ ಆಗುತ್ತೆ, ನಿಮಗೆ ಫ್ಯಾಟಿ ಲಿವರ್ ಅದೊಂದು ಆಗತ್ತೆ ಅಷ್ಟೇ. ಅದು ಯು ಕ್ಯಾನ್ ರಿವರ್ಸ್ ಇಟ್. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್, ಯು ವಿಲ್ ಬಿ ವೆರಿ ಹೆಲ್ದಿ ಆ್ಯಕ್ಚುಲಿ. ನೀವು ಫಾಸ್ಟಿಂಗ್ ಮಾಡಿದ್ರೆ ಕ್ಯಾನ್ಸರ್ ಸೆಲ್ಸ್ ನಿಮ್ಗೆ ಗೊತ್ತಲ್ಲ. ಸೊ ಕರೆಕ್ಟ್. ಸಾರಿ ಟು ಗೋ ಬ್ಯಾಕ್ ಟು ವರ್ಕ್ಔಟ್, ಬಟ್ ಇದನ್ನ ಹೆಂಗ್ ಅಂದ್ರೆ ನಿಮಗೆ ಬೇಜಾರಾಗದೇ ಇಲ್ಲ ಟು ಗೋ ಟು ದ ಜಿಮ್? ಡು ಯು ಆಲ್ಸೋ ಹ್ಯಾವ್ ಡಲ್ ಫೇಸಸ್ ವಿತ್ ದ ಜಿಮ್, ಅಥವಾ ದಟ್ಸ್ ದಿ ಒನ್ ಥಿಂಗ್ ದಟ್ ಯು ವಾಂಟ್? ದೇವ್ರ ಮನೇಲಿ ಹೋಗಿ ಪೂಜೆ ಮಾಡ್ದಂಗೆ ಜಿಮ್ಗೆ ಹೋಗ್ಲೇಬೇಕು ಪ್ರತಿದಿನ? ಸರ್ ಇವಾಗ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂದ್ರೆ, ಇವಾಗ ನೀವು ನಾನು ಇಂಟರ್ವ್ಯೂ ಮಾಡ್ತಾ ಇರ್ತೀರಾ, ನೀವು ಮೊಬೈಲ್ ಏನಕ್ಕೆ ಇಟ್ಕೊಂಡಿದ್ದೀರಾ, ಬುಕ್ ಏನಕ್ಕೆ ಇಟ್ಕೊಂಡಿರ್ತೀರಾ? ಬಿಕಾಸ್ ನಿಮ್ಗೆ ಇಂಟ್ರೆಸ್ಟ್. ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ರೆಸ್ಟ್
ಕರೆಕ್ಟಾ? ಮತ್ತು ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಇದನ್ನ ಇಟ್ಕೊಂಡು ಮಾಡಿ ಹಿಂಗೆ ಕೇಳಬೇಕು ಅಂತ. ನಿಮ್ಮ ಇಂಟ್ರೆಸ್ಟ್ ಸರ್, ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ನಿಮ್ಮ ಕೆಲಸ ಖಂಡಿತ ನೀವು ಮಾಡಿ. ನೈಸ್ ನೈಸ್ ನೈಸ್. ಡು ಯು ಥಿಂಕ್ ಈಗ ನೀವು ನಿಮ್ಮ ತಂದೆಯವರನ್ನ ನೋಡಿದ್ರಿ, ಅಂಕಲ್ಸ್ನ ನೋಡಿದ್ರಿ, ಇನ್ಸ್ಪೈರ್ ಆಯಿತು, ಮಾಡಿದ್ರಿ. ಈಗಿನ ಕಾಲದ ಮಕ್ಕಳು, ಲೈಕ್ ಫಾರ್ ಎಕ್ಸಾಂಪಲ್ ಯುವರ್ ಚಿಲ್ಡ್ರನ್, ವಿಲ್ ದೇ ಕ್ಯಾರಿ ಇಟ್ ಓವರ್ ಫ್ರಮ್ ಯು, ಅಥವಾ ಸ್ವಲ್ಪ ಹೇಳಿ ಮಾಡಿಸ್ಬೇಕಾ, ಇಲ್ಲ ಜಿಮ್? ಇಲ್ಲ, ವಿ ಶುಡ್ ಡೂ ದ್ಯಾಟ್. ಸಿ, ಇವಾಗ ನನಗೆ ಐ ಹ್ಯಾವ್ ಅ ಡಾಟರ್ ಸರ್, ಈಸ್ ಹಾರ್ಡ್ಲಿ 3 years. ನಾನು ಊಟ ತಿಂತಾ ಇರ್ತೀನಿ, ಹೆಂಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ, ಊಟ ತಿಂತಾ ಇರ್ತೀನಿ, ಊಟ ಮಾಡಿದ ತಕ್ಷಣ ಯೂಶಲಿ ಕೈ ತೊಳೆದು ಕೈ ಮುಗ ಅನ್ನೋದತ್ತು ಸುಗಿ ಮಾಡ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ತಾದ್ಮೇಲೆ ಟಿ ವಿ ಹಂಗೆ ಅಲ್ಲೇ ತಟ್ಟೆ ಅಲ್ಲೇ ಇರ್ತೀನಿ, ಟಿ ವಿ ನೋಡ್ತಾರೆ. ಒಂದು 10 ನಿಮಿಷ ಆದಮೇಲೆ ನಾನು ಹೆಂಡ್ತಿನೋ ಅಥವಾ ನಾನಿದ್ದಾಗ ನಾನು ಎತ್ಕೊಂಡು ಹೋಗ್ತೀನಿ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಶೀಲೀಟ್ ಅಂದರೆ ವಾಶ್ ಇಲ್ಸೆ ಅನ್ನೋದತ್ತು ಸುಖಿ ಬಾ ಓಕೆ, ಎತ್ತಿಡಲ್ಲ ಪ್ಲೇಟು. ಯಾಕೆಂದರೆ ಪಪ್ಪ ನಿನ್ನೆ ಅಪ್ಪ ಎತ್ತಿಟ್ಟಿಲ್ಲ ಅಂತ ಇಮಿಡಿಯೇಟಾಗಿ ನಮ್ಮ ಮುಖ ನೋಡಿದಾಗ ವಿ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಡೇ ನಾವು ಅವಳು ನೋಡಲಿ, ನನ್ನ ಮಗಳು ನೋಡಲಿ ಅಂತಲೇ ಕೈಲ ತೊಳೆದು ಅನ್ನ ಅದು ಸುಖಿಬವ್ವ, ನಮ್ಗೆ ಅನ್ನ ಕೊಟ್ಟವರು ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಮಗಳಿದ್ರ ಅರ್ಥ ಅಂದಾಗ ಹೌದಾ ಓಕೆ ಅಂತ ತಿರ್ಗಾ ನಾವೇ ಅಲ್ಲಿಗೆ ಹೋಗಿ ವಾಶ್ ಬೇಸಿನ್ ತೊಗೊಂಡೋಗಿ ನೋಡಮ್ಮ ನಾನೇ ವಾಶ್ ಮಾಡ್ತಾ ಇದ್ದೀವಿ ಅಂತೆಲ್ಲ ತೋರ್ಸಾದ್ಮೇಲೆ ನೆಕ್ಸ್ಟ್ ಡೇ ಬಿ ಲೈಕ್ ಪಪ್ಪ ಹಂಗೆ ಮಾಡಿದ್ರು ಓಕೆ ನಾನು ವಾಶ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆ ಪುಟ್ಟ ಕೈಯಲ್ಲಿ ಶೀಲ್ ಟ್ರೈ ಅಂದರೆ ಅವ್ರ ಡಿಸಿಪ್ಲಿನ್ ಅವ್ರಿಗೆಲ್ಲ ಹೊಸದಲ್ಲ ಸರ್, ನಾವೇನು ಮಾಡ್ತೀವೋ ಅದನ್ನೇ ಕಲಿತಾರೆ. ಸೊ ನಮ್ಗೆ ಹೆಂಗೆ ಹೋಗಿದೆ ಅಂದ್ರೆ ಮನೇಲಿ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಆಗಿದೆ. ಕರೆಕ್ಟ್. ಸೊ ನಾವುಗಳು ನಮ್ಮ ತಂದೆ ತಾಯಿ ಅಂಕಲಿಂದ ನೋಡೇ ನಾವು ಕಲಿತೀವಿ. ಸರಿ. ಸೊ ಇವತ್ತು ನಮ್ಮ ಮಕ್ಳೇನಾದ್ರೂ ಕಲಿತಾ ಇದ್ದಾರೆ ಅಂದರೆ ಅವ್ರ ಕೊಂಡಿಂದ. ಒಬ್ಬ ನಿರ್ದೇಶಕನೋ ಅಥವಾ ರೈಟರೋ ಬಂದು ನಿಮಗೆ ಕಥೆಯನ್ನ ಹೇಳಿದಾಗ ನಿಮಗೆ ಫಸ್ಟ್ ಕನೆಕ್ಟ್ ಆಗೋದೇನು? ವಾಟ್ ಆರ್ ಯು ಲುಕಿಂಗ್ ಫಾರ್? ಲೈನ್. ಒನ್ ಲೈನ್. ಈ ಪಾತ್ರದಲ್ಲಿ ನಾನು ಫಸ್ಟ್ ಕನೆಕ್ಟ್ ಆದ್ನ. ಇನಿಷಿಯಲಲ್ಲಿ ಹೆಂಗೆ ಕೇಳ್ತೀನಿ ಅಂದರೆ ನನ್ನ ಸ್ಕ್ರೀನ್ ಸ್ಪೇಸ್ ಏನು ಇನಿಷಿಯಲಿ, ಅದುರಿ ನಮ್ಮ ಸ್ಕ್ರೀನ್ ಸ್ಪೇಸ್ ಏನು, ಎಷ್ಟಿರ್ತೀವಿ, ಮತ್ತೆ ಯಾರ ಮೇಲೆ ಕ್ಯಾರಿ ಆಗತ್ತೆ, ಇದು ಹೋಗ್ತಾ 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 ಇವಾಗ ಹೆಂಗಿದೆ ಅಂದರೆ ಟೋಟಾಲಿಟಿ ಎಲ್ಲರೂ ಆದ್ರೇನೆ ಒಂದು ಎಲಿವೇಶನ್ ಸಿಗೋದು. ಯಾಕೆಂದರೆ ಒಬ್ಬೊಬ್ರು ಡೈರೆಕ್ಟ್ರು ಒಂದೊಂದು ಥರ ಕತೆ ಹೇಳ್ತಾರೆ. ಈಗ AP ಅರ್ಜುನವರು ಬರೀ ಹೀರೋ ಹೀರೋಯಿನ್ ಇಟ್ಕೊಂಡು ಅದ್ದೂರಿ ಫುಲ್ ಮುಗಿಸ್ಬಿಟ್ರು, ಕರೆಕ್ಟ್ ಅಲ್ಲ? ಬಹದ್ದೂರಲ್ಲಿ ಯಾವ ಕ್ಯಾರೆಕ್ಟರ್ಸ್ನು ಇಲ್ದಿರೋ ಅದ್ದೂರಿಯಲ್ಲಿ ಬಹದ್ದೂರಲ್ಲಿ ತಿರ್ಗಾ ಅದೇ ಹೀರೋ ಹೀರೋಯಿನ್, ಚಿಕ್ಕದಾಗೆ ಫಾದರು, ಈ ಕಡೆ ಫಾದರ್. ಭರ್ಜರಿಯಲ್ಲಿ ತುಂಬು ಕುಟುಂಬ, ತಿರ್ಗಾ ಲವ್ ಸ್ಟೋರಿ. ಫಸ್ಟ್ ಇದರಿಂದ ಆಚೆ ಬರಬೇಕು ನಾನು ಅನ್ಕೊಂಡು ಮಾಡಿದ್ದೆ ಪೂಗೂರು. ಹಾಗೇನು ಅದರಲ್ಲೂ ಫ್ಯಾಮಿಲಿ ಇತ್ತು. ಮಾರ್ಟಿನ್ ಔಟ್ ಆ್ಯಂಡ್ ಔಟ್ ವಿ ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾಕೆಂದರೆ AP ಅರ್ಜುನ್ ಅವ್ರು ಚಾನ್ಸ್ ಕೊಟ್ಟಿದ್ದಿದ್ದು ಅದ್ದೂರಿಯಲ್ಲಿ. ಅದರಲ್ಲಿ ಏನಿತ್ತು, ಈಸ್ ವೈಬ್ರೆಂಟ್, ಇದರಲ್ಲಿ ಸಟಲ್, ಕರೆಕ್ಟ್, ಅದರಲ್ಲಿ ತುಂಬ ಟಾಕೆಟಿವ್, ಇದರಲ್ಲಿ ಜಾಸ್ತಿ ಮಾತಾಡಲ್ಲ. ಅದರಲ್ಲಿ ಅವನು ಲವ್ ಸ್ಟೋರಿ, ಇದರಲ್ಲಿ ಲವ್ ಇಲ್ಲ. ಸೊ ಎಲ್ಲ ಉಲ್ಟಾ ಮಾಡೋಣ ಮಗ, ನಾವೇ ಸ್ಟಾರ್ಟ್ ಮಾಡಿದ್ದಿದ್ದು, ನಾವೇ ಈ ಥರ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದಿದ್ದೆ ಮಾರ್ಟಿನ್. ಸೊ ಅದಾದಮೇಲೆ KDಯಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ, ಈ ಅದ್ದೂರಿ ಬೌದ್ದೂರಿ ಲವ್ ಸ್ಟೋರಿ, ಕಾಮಿಡಿ, ಈ ಕಮರ್ಷಿಯಲ್ ಪ್ಯಾಕೇಜ್ ಅಂತ ಏನಿದೆಯೋ ಎಮೋಷನ್ಸು, ಅದೆಲ್ಲ KDಯಲ್ಲಿ. ರೈಟ್. ನಿಮಗೆ ಆಕ್ಚುಲಿ ಎರಡನ್ನೂ ಮಾಡಬಲ್ರಿ, ಬಟ್ ಟ್ರೇಲರಲ್ಲಿ ನೋಡಿದಾಗ ಟಕ್ ಅಂತ ನಂಗೆ ಅನ್ಸಿದ್ದು ಇನ್ನೋಸೆನ್ಸ್ ಇದೆಯಲ್ಲ, ಅದು ಚೆನ್ನಾಗಿ ಕಾಣುತ್ತೆ ಅಂತ ನೀವು ಮಾಡಿದಾಗ ಸ್ಕ್ರೀನ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಅದೇನು ಅಕ್ಕ ಬಂದ್ರು ಅಂತ ಹೇಳಿದಾಗ ಟ್ರೇಲರ್ನಲ್ಲಿ ನಿಮ್ದೊಂದು ರಿಯಾಕ್ಷನ್ ಇದೆಯಲ್ಲ, ಈ ಥರದ್ದಕ್ಕೆ ಫಸ್ಟ್ ಆಫ್ ಆಲ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯುವರ್ ಸ್ಟ್ರೆಂತ್ಸ್ ಆರ್ ಅಂಡ್ ವೀಕ್ನೆಸಸ್ ಆರ್ ಅಲ್ವಾ? ಅದು ನೀವು ನೋಡ್ಕೊಂಡಿದ್ದೀರಾ? ಗೊತ್ತಾಗು ಮೀನ್ ಲೈಕ್ 2 ಥರ ಇದೆ ಸರ್. ನಮ್ಮ ಅಂದರೆ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನನಗೆ ಯಾವ್ದು ಕಂಫರ್ಟಬಲ್ ಅಂತ ಹೇಳೋಣ. ನಮಗೆ ಇವಾಗ ನನ್ನ ಕಂಫರ್ಟಬಿಲಿಟಿ ಈ ಲವ್ ಸೀನ್ಸು, ಲವ್ ಎಪಿಸೋಡ್ಸ್, ಅಥವಾ ಒಂದು ಹುಡುಗಿನ ಕಿಚಾಯಿಸೋದು, ಅಥವಾ ಇದು ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ. ನನಗೆ ಗೊತ್ತಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಇದನ್ನ ತಿನ್ಬಿಡ್ಬೋರು, ಹೊಡೆದಾಕಿ ತಿನ್ಬಿಡ್ಬೋರು. ಒಂಚೂರು ಲೈನ್ ಸಿಕ್ಕಿದ ತಕ್ಷಣ ನಮಗೆ ಗೊತ್ತಾ, ದಬಾಯಿಸಿ ತಿನ್ಬಿಡ್ಬೋರು, ಹಿಂಗೆ ಅನ್ಸುತ್ತೆ. ಇದು ಏನಕ್ಕೆ ಅನ್ಸುತ್ತೆ ಅಂದರೆ, ಯಾಕೆಂದರೆ ನಾನು ಹಿಂದಿನ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿರ್ತೀನಿ. ಓಕೆ, ಈ ಲವ್ ಎಪಿಸೋಡ್ ಎಂಜಾಯ್ ಮಾಡ್ತಾ ಇದ್ದಾರೆ, ಓಕೆ, ಬಟ್ ನಾನು ಆ್ಯಕ್ಟ್ ಮಾಡಬೇಕಾದ್ರೂ ನನಗೂ ಅದೇ ಕಂಫರ್ಟಬಲ್ ಆಗಿದ್ದಿತ್ತು. ಓಕೆ, ಇದು ಮ್ಯಾಚ್ ಆಗುತ್ತೆ. ಯಾವುದು ಎಂಜಾಯ್ ಮಾಡ್ತಾ ಇಲ್ಲ, ಪ್ರಾಬಬ್ಲಿ ಬಿಕಾಸ್ ಆಫ್ ಸ್ಕ್ರೀನ್ ಪ್ಲೇನಾ, ಇಲ್ಲ ನಾನೇನೋ ಸರಿಯಾಗಿ ಮಾಡಿಲ್ವಾ? ಯಾಕೆಂದರೆ ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ನಾನು ನನ್ನ ಸಿನಿಮಾನ TVಯಲ್ಲೂ ನೋಡಲ್ಲ ಸರ್. ಯಾಕೆಂದರೆ ನಾನು ಬರೀ ಮಿಸ್ಟೇಕ್ಸೇ ಕಂಡು ಹಿಡಿಯೋದು. ಯಾಕಂದ್ರೆ ನಂದು ಗೋ ನಡೀತೀನಿ, ನಾನೋ ಮಾತಾಡ್ತೀನಿ ಅಂತ ಅನ್ಸುತ್ತೆ. ನಾನು ನೋಡಿದಾಗೆಲ್ಲ ಕರೆಕ್ಷನ್ಸ್ ಸರ್ ಕಾಣಿಸೋದು.
ವೇರಾಸ್ ನನ್ನ ಹೆಂಡತಿ ಉಲ್ಟಾ ಹೇಳ್ತಾ ಇರ್ತಾಳೆ, ಯು ಹ್ಯಾವ್ ಟು ವಾಚ್ ಯುವರ್ ಓನ್ ಮೂವೀಸ್ ಅಂತ. ಏನಕ್ಕೆ ಹಂಗಲ್ಲ ನನಗಿಲ್ಲ. ಶಿಗೆ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರು ಅವ್ರ ಮ್ಯಾಚ್ನ ಅವರೇ ನೋಡ್ತಾರಂತೆ, ಅವ್ರನ್ನ ಅವರೇ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಅಡಾಪ್ಟ್ ದಟ್. ನಿನ್ನ ಮೂವೀಸ್ನ ನೀನೇ ನೋಡು, ನಿನ್ನ ಮೂವೀಸ್ನ ನೀನೇ ನೋಡಿ ಕರೆಕ್ಟ್ ಮಾಡೋ ಅಂತ. ಅದು ಯಾಕೋ ಇದುವರೆಗೂ ನಾನು ನೋಡ್ತೀನಿ, ಈಗ ರಿಲೀಸ್ ಆಗಿ ಥಿಯೇಟ್ರ್ ಬರೋವರೆಗೂ ನಾವು ಜೊತೆಗೆ ಅಲ್ಲಿ ಸಾಕಷ್ಟು ಸರಿ ನೋಡಿರ್ತೀವಿ. ಇವಾಗ ಸಿನಿಮಾ ರಿಲೀಸ್ ಆದಾಗ್ಲೂ ಒಂದ್ಸರಿ ನೋಡ್ತೀವಿ, ಅಲ್ಲೂ ಗೊತ್ತಾಗಿರುತ್ತೆ. ಸೊ ಅದನ್ನ ನಾವು ಕರೆಕ್ಟ್ ಕೂತ್ಕೊಂಡು ಅದಕ್ಕೋಸ್ಕರ ನೋಡೋ ಅಂದ್ರೆ ನೆಕ್ಸ್ಟ್ ನಮ್ಮ ಬಾಡಿ ಲ್ಯಾಂಗ್ವೇಜೇ ಇರಲ್ಲ, ಇನ್ನೇನೋ ಫುಲ್ ಆರ್ಟಿಫಿಷಿಯಲ್ ಆಗಿ ವಾನಬಿ ತರ ಬೇರೆ ತರ. ಚೆನ್ನಾಗಿದೆ. ಅಂದ್ರೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಕಂಫರ್ಟಬಲ್ ಆಗಿತ್ತು, ಅದಕ್ಕೆ ಜನರು ಹೇಗೆ ಪ್ರತಿಕ್ರಿಯಿಸ್ತಾ ಇದಾರೆ, ಅವರು ಆವಾಗ ಅದ್ ನನ್ನ ಸ್ಟ್ರೆಂತ್. ಚೆನ್ನಾಗಿದೆ. ನಾನು ಒಬ್ಬರೇ ಎಂಜಾಯ್ ಮಾಡ್ಬಿಟ್ಟು ಅಲ್ಲಿ ಜನ ಇಷ್ಟಪಟ್ಟಿಲ್ಲ, ಸ್ಕ್ರೀನ್ ಪ್ಲೇ ಸರಿ ಇಲ್ಲ ಅಂದ್ರೆ ನಾನು ಅನ್ಕೊಂತೀನಿ ಮೋಸ್ಟ್ಲಿ ಇದು ನನ್ನ ವೀಕ್ನೆಸ್ ಇರ್ಬೋದು, ನಾಟ್ ಮೈ ಸ್ಟ್ರೆಂತ್. ಲೆಟ್ ಮಿ ಕರೆಕ್ಟ್ ಮೈ ಸೆಲ್ಫ್. ಬಟ್ ಅಟ್ ದಿ ಸೇಮ್ ಟೈಮ್ ನೀವು ಹೇಳೋದ ಹಾಗೆ ಸ್ಕ್ರೀನ್ ಪ್ಲೇ ಸಾವಿರ ವಿಚಾರಗಳಿದೆ, ಎಲ್ಲ ಇರುತ್ತೆ. ಹೌದು ಹೌದು. ವಿಚ್ ಇಸ್ ದಟ್ ಒನ್ ಫಿಲ್ಮ್ ವಿಚ್ ಇನ್ಫ್ಯಾಕ್ಟ್ ಇದನ್ನ ಕೇಳಬೇಕು ಅಂತಾರೆ, ಈಗ KD ಅಂತಾನೆ ತಗೋಣ. ಯಾವ ಒಂದು ಚಿತ್ರ ನಿಮ್ಮನ್ನ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡ್ತು, ಅಥವಾ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಆಸ್ ಅನ್ ಆಕ್ಟರ್, ಒಳ್ಳೆ ಗ್ರೋತ್ ಇತ್ತು ಅಂತ ನಿಮ್ಗೆ ಅನ್ಸಿದ್ದು? ಎವ್ರಿ ಡೇ ಎವ್ರಿ ಶಾಟ್, ಜೆನ್ಯೂನ್ಲಿ. ಯಾಕೆಂದರೆ ನೋಡಿ, ನಿಮಗೆ ಸಿನಿಮಾ ಗೊತ್ತಿರೋದ್ರಿಂದ ಹೇಳ್ತೀನಿ. ಸಜೆಷನ್ ಶಾಟ್ ಅಂದರೆ ನಿಮಗೆ ಗೊತ್ತು, ಒಂದು ಸಜೆಷನ್. ಪಾಯಿಂಟ್ ಆಫ್ ವ್ಯೂ ಶಾಟ್ ಅಂದರೆ ಬೋರ್ಡ್ ಇಟ್ಕೊಂಡಿರ್ತಾರೆ ಅಥವಾ ಲುಕ್, ಎರಡೂ ಇಲ್ಲ ಅಂದ್ಕೊಳ್ರಿ. ಸಜೆಷನು ಇಲ್ಲ, ಬೋರ್ಡ್ ಇಟ್ಕೊಳ್ಳೋರು ಇಲ್ಲ, ಸ್ಟ್ರೆಂತ್ ಕಮ್ಮಿ ಇದೆ. ಎಲ್ಲಿ ನೋಡ್ತೀರಾ? ಒಬ್ಬರೊಂದು ಕ್ಯಾಮ್ರಾಮನಿಗೆ, ಇಲ್ಲಾಂದರೆ ಫ್ರೇಮ್ ಎಡ್ಜ್ ಲೆಫ್ಟಲ್ಲಿ ನೋಡ್ತೀರಾ, ಇಲ್ಲ ರೈಟಲ್ಲಿ ಕ್ಯಾಮ್ರಾ ಲುಕ್ ತೊಗೊತೀರಾ. ನಿಮಗೆ ರೈಟು ಲೆಫ್ಟ್ ಏನೋ ಗೊತ್ತಿರುತ್ತೆ, ಓಕೆ. ಇದನ್ನು ನೀವು ಯಾರ ಹತ್ರ ಕೇಳ್ತೀರಾ? ಡೈರೆಕ್ಟ್ರ್ ಹತ್ರ ಕೇಳ್ತೀರಾ, ಇಲ್ಲಾಂದರೆ ಕ್ಯಾಮ್ರಾಮನ್ ಹತ್ರ ಕೇಳ್ತೀರಾ? ಎಷ್ಟು ದಿವಸ ಕೇಳ್ತೀರಾ? ಒಂದು ವಾರ, 10ನೇ ದಿವಸ, 15ನೇ ದಿವಸ ನಿಮಗೆ ಗೊತ್ತಾಗಿರುತ್ತೆ. ಸೊ ಎವ್ರಿ ಶಾಟ್, ಎವ್ರಿ ಡೇ ನೀವೇನೋ ಕಲಿತಾ ಇರ್ತೀರ. ಆ್ಯಂಡ್ ಆಲ್ಸೋ ಈ ಪ್ರಶ್ನೆ ನನಗೆ ಅಲ್ವೇ ಅಲ್ಲ, ಯಾಕೆಂದರೆ ಐ ಆಮ್ ಓನ್ಲಿ 5 ಮೂವೀಸ್ ಓಲ್ಡ್. ಇನ್ನೂ ಕಲಿಯೋದು ಸಾಕಷ್ಟು ಇದೆ. ನನಗೆಲ್ಲನೂ ಹೊಸದಾಗಿ ಕಾಣಿಸುತ್ತೆ. ಇದು ಒಬ್ಬರು DOP ಬಂದ್ಬಿಟ್ಟು ಅವ್ರು ಒಂದು ಹೇಳ್ಕೊಡ್ತಾರೆ, ನೆಕ್ಸ್ಟ್ ಸಿನಿಮಾಗೆ ಇನ್ನೊಬ್ರು DOP ಅವ್ರು ಒಂದು ಹೇಳ್ತಾರೆ. ಸೊ ಎಲ್ಲರಿಂದ ಕರೆಕ್ಟ್, ಅದು ಕರೆಕ್ಟ್. ಬಟ್ ಅಫ್ಕೋರ್ಸ್ ನೀವು ಮುಂಚಿನಿಂದ ಮಾಡಿದ್ದೀರಿ, ಬಟ್ ಈ ಚಿತ್ರದಲ್ಲಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಇಫ್ ಯು ಕ್ಯಾನ್, ರಮೇಶ್ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಇದಾ ಇವರ ಸ್ಪೆಷಾಲಿಟಿ ಅಂತ ಅನ್ಸಿದ್ದು, ಅಥವಾ ರವಿಚಂದ್ರನ್ ಅವರಾಗಲಿ, ಅಥವಾ ಸಂಜಯ್ ದತ್ ಆಗಲಿ, ಅಥವಾ ಶಿಲ್ಪಾ ಶೆಟ್ಟಿ ಅವರು ಕೂಡ ಆಗಲಿ, ರೇಷ್ಮಾ ಅವರಾಗಲಿ, ಇದಾ ಇವರ ಸ್ಪೆಷಾಲಿಟಿ ಅಂತ ಅನ್ಸಿದ್ದು ಏನಾದ್ರು ಹೇಳ್ಬೋದಾ? ಸರಿ, ಇಮ್ಮಿಡಿಯೇಟ್ ಆಗಿ ಎಲ್ಲರನ್ನೂ ಇಂಪ್ರೆಸ್ ಮಾಡೋದಕ್ಕೆ ಸುಳ್ಳು ಹೇಳ್ಬಿಡ್ಬೋದು, ಜೆನ್ಯೂನ್ ಆಗಿ. ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ ಅಂದರೆ, ಇವ್ರುಗಳಿಂದ ನಾನು ಏನು ಕಲ್ತಿದ್ದು ಅಂದರೆ, ಈಗ ರಮೇಶ್ ಅರವಿಂದ್ ಅಣ್ಣನೇ ಆಗಿರಲಿ, ರವಿಚಂದ್ರನ್ ಸರೇ ಆಗಿರಲಿ, ಸುದೀಪ್ ಸರೇ ಆಗಿರಲಿ, ರವಿಶಂಕರ್ ಸರ್ ಆಗಿರಲಿ, ಸುಚೀಂದ್ರ ಪ್ರಸಾದ್ ಸರ್ ಆಗಿರಲಿ, ನಾನೇನು ಕಲ್ತಿದ್ದು ಇವ್ರುಗಳಿಂದ ಅಂದರೆ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ, ಇಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರು, ಇಷ್ಟು ಸಕ್ಸಸ್ ರೇಟ್ಸ್ನ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತಾ ಇದೆ. ಸೊ ಬೇಸಿಕ್ ನಾವು ಅದನ್ನು ಕಲಿಯಬೇಕು ಸೀನಿಯರ್ಸಿಂದ. ನಾನು ಕಲ್ತಿದ್ದೆ ಅವರು ಪಂಚುವಲ್ ಆಗಿ ಬರ್ತಾಯಿದ್ರು, ಸಕ್ಕತ್ತ ಡೈಲಾಗ್ ಹೇಳ್ತಾಯಿದ್ರು, ಈ ಥರ ಎಲ್ಲ ಅಲ್ಲದೆ ವೆರಿ ನೈಸ್. ಈ ಫ್ಯಾನ್ಸಿ ವರ್ಡ್ಸ್ಗೆ ಕಿವಿ ಕೊಡಲ್ಲ. ಈಗ ಸಂಜಯ್ ದತ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಚಪ್ಪಾಳೆ ಅವರು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸೆಟ್ಟೇ ಕ್ಲಾಪ್ ಹೊಡೆಯುತ್ತೆ. ಬಟ್ ಅವ್ರದ್ದು ರಿಯಾಕ್ಷನ್ ಇರುತ್ತೆ, ಏನಿರುತ್ತೆ ಅಂದರೆ, ಥ್ಯಾಂಕ್ ಯು ಸೋ ಮಚ್, ಬಮ್ಮ ನೆಕ್ಸ್ಟ್ ಸೀನ್ ಏನು ನೆಕ್ಸ್ಟ್. ಸೊ ನೀವೇನಾದರೂ ಮಾಡ್ಕೊಳ್ರಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದೆಯಲ್ಲ. ಆ್ಯಂಡ್ ಆಲ್ಸೋ ತಲೆ ನಿಲ್ತಾ ಇದೆಯಲ್ಲ, ನಾನು ಸೂಪರ್ ಸ್ಟಾರ್ ಅಂತ ಗೊತ್ತಿದ್ರೂ ಆ ಅಹಂ ಇಲ್ಲದೆ ಇರ್ತಾರಲ್ಲ, ಫಸ್ಟ್ ಅದನ್ನು ನಾವು ಅಡಾಪ್ಟ್ ಮಾಡ್ಬೇಕು. ರೆಸ್ಟ್ ಎವ್ರಿಥಿಂಗ್ ವಿಲ್ ಫಾಲೋ ಯು ಅಂತ ನನಗನ್ಸುತ್ತೆ. ಆ್ಯಂಡ್ ಅವ್ರುಗಳಿಂದ ಏನು ಕಲಿತೆ ಅಂದರೆ, ಡೈಲಾಗ್ಸ್ ತೊಗೊಳೋದು ನೋಡಿದ್ವಿ, ಅದು ಇವಾಗ ಗೊತ್ತಾಗಲ್ಲ ಸರ್. ನೆಕ್ಸ್ಟ್ ಸಿನಿಮಾ ನಾವು ಬೇರೆ ಆರ್ಟಿಸ್ಟ್ಗಳ ಜೊತೆ ಮಾಡಿದಾಗ ಅವಾಗ ನಮಗೆ ಅನ್ಸುತ್ತೆ, ಇದರಿಂದ ನಾವು ಅದನ್ನು ಕಲ್ತಿದ್ವಿ ಅಲ್ಲ ಸರಿಂದ, ಲೆಟ್ಸ್ ಅಡಾಪ್ಟ್ ದಟ್ ಅಂತ ಅನ್ಸುತ್ತೆ. ವೆರಿ ನೈಸ್. ಅದೇ ಬೇಸಿಕ್ಸ್. ಆ್ಯಂಡ್ ನನಗೆ ಇನ್ನೊಂದು ಏನು ಅನ್ಸುತ್ತೆ, ತಲೆ ನಿಲ್ಲೋದು ಅಂತ ನೀವು ಹೇಳಿದ್ ಕರೆಕ್ಟು. ಪ್ಲಸ್ ಇವ್ರು ಎಲ್ಲರೂ ಯಾವ ಒಂದು ಶಾರ್ಟ್ ಅನ್ನು ಕೂಡ ಕ್ಯಾಶುವಲ್ ಆಗಿ ತಗೊಳ್ಳಲ್ಲ ಅನ್ಸುತ್ತೆ. ದೇ ಆರ್ ದೇರ್ ಟು ಗಿವ್ ಇಟ್ ದೇರ್ ಬೆಸ್ಟ್ ಎವ್ರಿ ಸಿಂಗಲ್ ಶಾಟ್. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಮತ್ತೆ ಇವಾಗ ನೀವು ಎಷ್ಟು ವರ್ಷ ಆಯ್ತು ಸರ್? ಒಂದು 9 ವರ್ಷ ಅಲ್ವಾ?
ನೀವೇನಾದ್ರೂ ಚೆನ್ನಾಗಿ ಮಾಡಿಲ್ಲ ಅಂದಿದ್ರೆ ಇರ್ತಿದ್ರ ಸರ್? ಸೊ ದೆರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್, ಓನ್ಲಿ ಹಾರ್ಡ್ ವರ್ಕ್. ಸೊ ಈ ಸಿನಿಮಾ ಅಲ್ಲಿ ರಮೇಶ್ ಅಣ್ಣನೇ ಆಗಲಿ, ಸುದೀಪ್ ಸರೇ ಆಗಲಿ, ನಮ್ಮ ಅಂಕಲ್ ಈಗ 46th ಇಯರ್ ಇಂಡಸ್ಟ್ರಿ, ಇವ್ರು ಎಲ್ಲರೂ ಇನ್ನೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ಸತ್ಯವಾಗ್ಲೂ ಓನ್ಲಿ ಬಿಕಾಸ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್, ನೋ ಶಾರ್ಟ್ ಕಟ್ಸ್. ನಾವು 1 ಲಕ್ಷ ಜನನ ಥಿಯೇಟ್ರಿಗೆ ಸೇರಿಸ್ಬಿಡ್ತೀವಿ, ಎಲ್ಲರೂ ಗೊತ್ತು ಅಂದರೆ 1 ಲಕ್ಷನೂ ಒಂದು ಶೋ ಹೊರಟ್ರೆ ನೆಕ್ಸ್ಟ್ ಶೋಗೆ ಜನ ಬರಲ್ಲ. ಓನ್ಲಿ ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್, ಇಫ್ ಇಟ್ ಈಸ್ ಸೀನ್, ಜನ ಬರ್ತಾರೆ, ಇಲ್ಲದ ಜನ ಬರಲ್ಲ. ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಕರೆಕ್ಟ್. ನಿಮ್ಮ ಮುಗಿಸಿ ಕೆಲಸ ಮಾಡಲೇಬೇಕು. ಕರೆಕ್ಟ್. ನಿಮ್ಮ ಅಂಕಲ್ ಅಂತ ಹೇಳಿದ್ರೆ I feel at times he is not given his due credit ಅಂತ ಅನ್ಸುತ್ತೆ for the kind of work that he has done and the journey and all of that. Why does he not age? ಸ್ಟೇ ತಂದಿದ್ದಾರೆ ಸರ್. ಸ್ಟೇ ಆರ್ಡರ್ ತಂದಿದ್ದಾರೆ. ಏಜ್ ಮೇಲೆ ಸ್ಟೇ ಆರ್ಡರ್ ತಂದಿದ್ದಾರೆ. ಏನಾರು ನನಗೆ ಇನ್ನೊಂದು ಅಸೂಯೆ ಇರೋದ್ರೆ ಕೂದ್ಲು ಓದ್ರಿಲ್ಲ. ಅಯ್ಯೋ ಇವ್ರು ಏನಪ್ಪ ಇವರು, ಮುಖದಲ್ಲಿ ಏಜ್ ಗೊತ್ತಾಗಲ್ಲ, ತಲೆ ಮೇಲೂ ಗೊತ್ತಾಗಲ್ಲ. ಅದೇ ಸರ್, ಸ್ಟೇ ಆರ್ಡರ್ ತಗೊಂಡ್ಬಿಟ್ಟಿದ್ದಾರೆ ಭಗವಂತನಿಂದ. ನಿಜವಾಗ್ಲೂ ಏಜ್ ಬ್ಲೆಸ್ಡ್. ಬಟ್ ಅಫ್ಕೋರ್ಸ್ ಶ್ರಮ ಇರತ್ತೆ. ಅವ್ರು ಯಾರೋ ಒಂದು ಇಂಟರ್ವ್ಯೂ ನಿಮ್ಮ ಜೊತೆ ಕೂತಾಗ್ಲೇನೋ ಅಥವಾ ಹೇಳಿದ್ದು, ಅಥವಾ ಈ ಸೀತಾ ಪಯಣ ಆ ಚಿತ್ರದಲ್ಲಿ ಪ್ರಮೋಷನ್ಸ್ ಅಲ್ಲ, ಅವ್ರು ಹೇಳಿದ್ರು ನಾನು 15 days ನಾನು 6 packs ಮಾಡಬಲ್ಲೆ ಅಂತ. ಈಸ್ ಜಸ್ಟ್ ಅದೇ ನಂಗೆ ಅನ್ಸುತ್ತೆ ಈಸ್ ನಾಟ್ ಗಿವನ್ ಹಿಸ್ ಡ್ಯೂ ಕ್ರೆಡಿಟ್ಸ್ ಕೆಲವು ಸಲ. ಸರ್ ಹೆಂಗ್ ರೇಗಿಸ್ತಾರೆ ಗೊತ್ತಾ ಸರ್, ಸ್ವಲ್ಪ ಸೈಜ್ ಇದ್ದಾಗ ಹೆಂಗ್ ಗೊತ್ತಾ ರೇಗಿಸ್ತಾ ಇದ್ದು, ಮುಖ ತೊಳೆದ್ಬಿಡೋದು. ಮುಖ ತೊಳೆದಿದ ತಕ್ಷಣ ಮಗನೇ ಟವಲ್ ಇದೆಯೇನೋ, ಅಲ್ಲೇ ಇರುತ್ತೆ ಟವಲ್. ಬೇಡ ಅಂದ್ಬಿಟ್ಟು ಹಿಂಗ್ ಶರ್ಟಿಂಗ್ ಎತ್ಬಿಟ್ಟು ತೋರ್ಸಪ್ಪ ನೀನ್ ಆ್ಯಪ್ಸು ಅಂತಾರೆ. ಅಲ್ಲಿ ನೀಟಾಗಿ ಕಟ್ಸಿರುತ್ತೆ. ಬೇಡ ಮಾಮ, ನಾವು ಟವಲಲ್ಲೇ ಒರೆಸ್ಕೊಂತೀವಿ. ಸೊ ಸಿ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆ್ಯಂಡ್ ಆಲ್ಸೋ ಪ್ರತಿ ಸರಿನೂ ನೀನೇನು ಮಾಡಿಲ್ವೋ ಅನ್ನೋದು ಒಂದು ವೇಕಪ್ ಬಟನ್ ಇದೆಯಲ್ಲ, ಅದನ್ನ ಬಂದು ಅಮ್ಮಕ್ಬಿಟ್ಟು ಹೋಗೋದೆ ಅಂಕಲ್. ಲಾಂಗ್ ವೇ ಟು ಗೋ ಅಂತ ಹೇಳ್ಬಿಟ್ಟು ಹೋಗೋದೆ. ಗಾಟ್ ಇಟ್. ನಿಮ್ಮ ಆರಂಭದಲ್ಲಿ ಅದ್ದೂರಿ ಆಗಲಿ, ಬಹದ್ದೂರ್ ಆಗಲಿ, ಭರ್ಜರಿ ಆಗಲಿ, ಡಿಡ್ ಯು ಹ್ಯಾವ್ ಅ ಪ್ಲಾನ್? ಅಂದ್ರೆ AP ಅರ್ಜುನ್ ಅವರು ನಿಮ್ಮನ್ನ ಬೀದಿ ನಾಟಕ ಮಾಡ್ಬೇಕಾದ್ರೆ ನೋಡಿದ್ರು ಅಂಡ್ ದಿ ಜರ್ನಿ ಸ್ಟಾರ್ಟೆಡ್. ಬಟ್ ಅಟ್ ಸಮ್ ಪಾಯಿಂಟ್ ಡಿಡ್ ಯು ಸೇ ಈ ರೀತಿಯ ಚಿತ್ರಗಳನ್ನ ನಾನು ಮಾಡ್ಕೋಬೇಕು, ದಿಸ್ ಇಸ್ ಪರ್ಟಿಕ್ಯುಲರ್. ಐ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್. ಆ್ಯಕ್ಚುಲಿ ನಾನು ಆ್ಯಸ್ ಅನ್ ಆಡಿಯನ್ ನಾನೇನು ನೋಡ್ತೀನೋ ಅದನ್ನೇ ನೋಡಬೇಕು ಅಂತ ಇಷ್ಟಪಡ್ತಿದ್ದೆ. ನಾನು ಆ್ಯಸ್ ಅನ್ ಆಡಿಯನ್ ಐ ಡೋಂಟ್ ಎಂಜಾಯ್ ಆ್ಯಕ್ಷನ್, ಐ ಡೋಂಟ್ ಎಂಜಾಯ್ ವೈಲೆನ್ಸ್, ಐ ಡೋಂಟ್ ಎಂಜಾಯ್ ಫೈಟ್ಸ್. ಆ್ಯಸ್ ಅನ್ ಆಡಿಯನ್ ನಾನೇನು ಎಂಜಾಯ್ ಮಾಡೋದು ಅಂದರೆ ಲವ್ ಸ್ಟೋರಿ, ಒಳ್ಳೆ ಕೆಮಿಸ್ಟ್ರಿ ಇರೋ ಒಂದು ಮೈಲ್ಡ್ ಒಂದು ನ್ಯಾಚುರಲ್ ಸ್ಟೋರಿ. ಈ ಥರ ಆಡಿಯನ್ ನಾನು, ಓಕೆನಾ. ಬಟ್ ನನ್ನನ್ನು ಜನ ಇಷ್ಟಪಟ್ಟಿದ್ದು ಈ ಆ್ಯಕ್ಷನ್ನು ಅದು ಇದು. ನಾನು ಇಮಿಡಿಯೇಟಾಗಿ ಚಪ್ಪಾಳೆ ಬಿಸಿಲು ಅದು ಇದು ನೋಡ್ತಾರೆ, ಇಷ್ಟಪಡ್ತಾವ್ರ ನಿಜವಾಗ್ಲಲ್ಲ ಅಂತ. ಆ್ಯಂಡ್ ಆಲ್ಸೋ ನಾವು ಈ ಪ್ರೊಫೆಷನ್ನ ಚೂಸ್ ಮಾಡಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಎಲ್ಲನೂ ಒಂಚೂರು ಕಲ್ತಿರ್ಬೇಕು. ಜಾಕ್ ಆಫ್ ಆಲ್ ಬಟ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಅದು ಅಟ್ಲೀಸ್ಟ್ ಎಲ್ಲ ಕಡೆನೂ ಒಂಚೂರು ಕಲ್ತು. ಆಕ್ಚುಲಿ ಪೊಗರು ಇಸ್ ಅ ವೆರಿ, ಅದನ್ನ ಹೆಂಗ್ ಡಿಸೈಡ್, ಹೌ ಡಿಡ್ ಯು ಟೇಕ್ ದ ರಿಸ್ಕ್? ಇಟ್ಸ್ ಅ ವೆರಿ, ಆಡಿಯನ್ಸ್ ವಿಲ್ ಹೇಟ್ ದಟ್ ಕ್ಯಾರೆಕ್ಟರ್ ಇನಿಷಿಯಲಿ, ರೈಟ್? ಅದು ನಿಮ್ಗೆ ಏನು ಅನ್ನಿಸ್ತು? ಇಲ್ಲ ಈ ಆರ್ಕ್ ಕಂಪ್ಲೀಟ್ ಆಗತ್ತೆ, ಸೊ ಕೊನೆಯಲ್ಲಿ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತಾ? ಇಲ್ಲ, ಲೈನು ಹೊಸದಿತ್ತು ಸರ್. ಅಂದ್ರೆ ನೀವೆಲ್ಲ ಸ್ಟೆಪ್ ಫಾದರ್, ಸ್ಟೆಪ್ ಮದರ್, ಈಗ ಸ್ಟೆಪ್ ಮದರು ಸಾಕಷ್ಟು ಸಿನಿಮಾ. ಸ್ಟೆಪ್ ಫಾದರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಯಾರು ಹೇಳಿರಲಿಲ್ಲ, ಅದೊಂದು ಹೊಸ್ತು. ತಾಯೇ ಇನ್ನೊಂದು ಮದುವೆ ಆಗಿರೋದು ಮಗನಿಗೆ ಗೊತ್ತಿಲ್ಲದೆ ಆಗೋದಾಗ, ಅವ್ನ ಮಗ ದೊಡ್ಡವನು ಬಂದು ನೋಡಿದಾಗ ನಮ್ಮ ತಂದೆಯಲ್ಲಿ ಅಂದರೆ ನಿಮ್ಮ ತಂದೆ ಸತ್ತೋಗಿದ್ದಾರೆ, ಮತ್ತು ಇವ್ರು ನಿನ್ನ ಹೊಸ ಅಪ್ಪ ಅಂದಾಗ ಅವನೇನು ರಿಯಾಕ್ಟ್ ಆಗ್ತಾನೆ, ಮತ್ತು ಆ ಚೈಲ್ಡ್ಹುಡ್ಡಲ್ಲಿ ಅವನಿಗೇನು ಇಂಪ್ಯಾಕ್ಟ್ ಆಗುತ್ತೆ. ಸೊ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ನಮ್ಮ ತಾಯಿಯೂ ಅಷ್ಟೇ, ದುಡ್ಡುಗೋಸ್ಕರ ಅವನು ಮದುವೆ ಆಗಿರೋದು. ನಮ್ಮ ತಾಯಿ ಹತ್ರ ದುಡ್ಡಿದ್ದಿದ್ರೆ ನಾನೇ ನೋಡ್ಕೊಂಡಾಗಿತ್ತು, ನಾನೇ ದುಡಿತೀನಿ, ನಮ್ಮ ತಾಯಿನ ನಾನೇ ಸಾಕ್ತೀನಿ. ಈ ಲೈನ್ ಇದೆಯಲ್ಲ ಸರ್, ಈ ಲೈನ್ ನನಗಿಷ್ಟ ಆಯ್ತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನನಗೆ ಈಗಲೂ ವೇಗಾಗಿ ನೆನಪಿದೆ, ಸರಿಯಾಗಿ ನೆನಪಿದೆ. ಬಟ್ ಅಲ್ಲೂ ಅಂದರೆ ನೀವು ನಿಮ್ಮ ಯಂಗರ್ ಪೋರ್ಷನ್ನು, ನಿಮ್ಮ ತಾಯಿ ಅವ್ರ ತಂದೆನೂ ಬರ್ತಾರೆ ಅನ್ಸುತ್ತೆ. ಐ ಥಿಂಕ್ ಯು ವಾಕ್ ಔಟ್ ಆಫ್ ದಿ ಹೌಸ್ ಆರ್ ಸಮಥಿಂಗ್ ಲೈಕ್ ದಟ್. ಅದೊಂದು ಸೀನ್ ಇದೆ, ತುಂಬಾ ಎಫೆಕ್ಟಿವ್ ಆಗಿತ್ತು ಆಗಲೇ ಆ ಸೀನ್. ಅದು ನಂಗೆ ಅದು ನೆನಪಿದೆ, ಚೆನ್ನಾಗಿದೆ. ಅದೇ ಇಟ್ಸ್ ಅ ವೆರಿ ರಿಸ್ಕಿ. ನಂಗೆ ಆ ರೀತಿಯ ಒಂದು ಟೋಟಲಿ
ಜನ ಹೇಟ್ ಮಾಡುವಂತ ಆರಂಭದಲ್ಲಿ ಈ ಹೀರೋ ಯಾರು ವೆರಿ ರೇರ್ ದಟ್ ದೇ ಚೂಸ್ ಸಮಥಿಂಗ್ ಲೈಕ್ ದಟ್. ಟೆಡ್ ಬಂಡಿ ಬಗ್ಗೆ ಟೆಡ್ ಬಂಡಿ. ಬಟ್ ಅವನದು ಈ ಸ್ಟಾರ್ಟೆಡ್ ರಿಲೀವಿಂಗ್ ಇನ್ ದ ಕೋರ್ಟ್ ಹಾಲ್. ನಿಮ್ಗೆ ಗೊತ್ತಲ್ಲ ಇಂಟರ್ವ್ಯೂಸ್ ಅಲ್ಲಿ ಯೂಟ್ಯೂಬ್ ಏನಕ್ಕೆ ಅಂತ ಜಡ್ಜ್ ಕೇಳಿದಾಗ ಅವ್ನ ಆನ್ಸರ್ ಏನು ಹೇಳ್ದ, ಚೈಲ್ಡ್ಹುಡ್ ಅವನ ಇಂಪ್ಯಾಕ್ಟ್ ಏನು ಅಂದರೆ ಅವನಿಗೆ ಒಂದೇ ಕನ್ಫ್ಯೂಷನ್, ಅವನೇನಕ್ಕೆ ಇಷ್ಟು ಜನನ ಮರ್ಡರ್ ಮಾಡ್ದ, ಅವನು ಯಾಕೆ ಚಿಕ್ಕ ವಯಸ್ಸಲ್ಲಿ ಡಿಸ್ಟರ್ಬ್ ಆಗಿದ್ದ ಅಂದರೆ ಅವನು ಹಿಸ್ಟ್ರಿ ಬಂದು ಚೈಲ್ಡ್ಹುಡ್ಡಲ್ಲಿ ಅವನಿಗೆ ಅಮ್ಮನೂ ಒಂದೇ ಅಕ್ಕನೂ ಒಂದೇ. ಸೊ ಅವನು ಅವ್ರ ತಾಯಿನ ಅಮ್ಮ ಅಂತ ಕರಿಬೇಕಾ ಅಥವಾ ಅಕ್ಕ ಅಂತ ಕರಿಬೇಕಾ? ಸೊ ದಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಯಾಕೆಂದ್ರೆ ಅವ್ರ ತಂದೆನೇ ಮಗಳು. ಸೊ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಇದು ಅವನಿಗೆ ಡಿಸ್ಟರ್ಬ್ ಆಗಿತ್ತು ಅಂತ ಅವನು ಕೋರ್ಟಲ್ಲಿ ಹೇಳ್ದ. ಸೊ ಇದು ನನಗೆ ಡಿಸ್ಟರ್ಬ್ ಆಗಿತ್ತು. ಸೊ ಕಮ್ ಟು ದಿಸ್ ಪೋಗರು, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯು ಆರ್ ಡಿಸ್ಟರ್ಬ್ಡ್, ಇವಾಗ ಹೌ ವಿಲ್ ಯು ರಿಯಾಕ್ಟ್? ಅಷ್ಟು ಸ್ಟ್ರಾಂಗ್ ಲೈನ್ ಇಲ್ದೇ ಇರ್ಬೋದು, ಬಟ್ ಒಂದು ನಮ್ಮ ನೇಟಿವಿಟಿಗೆ ಒಂದು ತಿನ್ ಲೈನ್ ಸ್ಟೆಪ್ ಫಾದರ್ ಅಂತ ಬರೋದೇ ಹೊಸ್ತು. ಓಕೆ, ಲೆಟ್ ಮಿ ಟೇಕ್ ದಿಸ್. ಚೆನ್ನಾಗಿದೆ. ಬಟ್ ಟೆಡ್ ಬಂಡಿದು ನಿಮಗೆ ನಂದಕಿಶೋರ್ ಅವ್ರು ಹೇಳಿದ್ರೆ ಅಥವಾ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ ಅದನ್ನ ನೀವು ರಿಲೇಟ್ ಮಾಡಿ? ಇಲ್ಲ, ನಟೋರಿಯಸ್ ಅಂತ ಒಂದು ವರ್ಡ್ ಯೂಸ್ ಅಲ್ಲ, ಅದ್ರದ್ದು ಈ ನಟೋರಿಯಸ್ ಅಂತ ಯೂಸ್ ಮಾಡಿದ್ರು. ವಾಟ್ ಈಸ್ ನಟೋರಿಯಸ್ ಅಂತ ನೋಡಿದಾಗ ಟೆಡ್ ಬಂಡಿ ವಾಸ್ ನಟೋರಿಯಸ್. ಹೂಸ್ ಟೆಡ್ ಬಂಡಿ ಅಂತ ನೋಡಿದಾಗ ಮೈ ವೈಫ್ ಸ್ಟಾಪ್ ಮೀ ಸೇಯಿಂಗ್ ಯು ಡೋಂಟ್ ನೋ ಅಬೌಟ್ ಟೆಡ್ ಬಂಡಿ, ಕಮ್ ಐ ಟೆಲ್ ಯು ಅಂತ ಹೇಳೋದಂದ್ರೆ ವಿ ಸ್ಟಾರ್ಟೆಡ್ ವಾಚಿಂಗ್ ದ ಡಾಕ್ಯುಮೆಂಟರಿ. ಸೊ ಸಾಕಷ್ಟು ಕಥೆಗಳಿದೆ ಸರ್. ನೀವು ಈ ಇಂಟರ್ವ್ಯೂನಲ್ಲಿ ಆಲ್ರೆಡಿ ಒಂದು 5-6 ಸಲ ನಿಮ್ಮ ವೈಫ್ ಬಗ್ಗೆ ಹೇಳಿದ್ರೆ, ಅಂಡ್ ಶಿ ವಾಸ್ ಯುವರ್ ಚೈಲ್ಡ್ಹುಡ್ ಸ್ವೀಟ್ ಹಾರ್ಟ್ ಅಲ್ವಾ, ಅಲ್ಲಿಂದಲೂ ಬಂದದ್ದು. ಬಟ್ ವಾಟ್ ರೋಲ್ ಡಸ್ ಶಿ ಪ್ಲೇ? ಬಿಕಾಸ್ ಶಿ ಡಸಂಟ್ ಕಮ್ in front of the camera that often. ಇಲ್ಲ ಕ್ಯಾಮ್ರಾ ಇದೆ, but it looks like she has a very influential role in your not just in your life, in your career also. ಯಾ, ಯಾಕೆಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಆಲ್ಸೋ ತುಂಬ ಸ್ಟ್ರೈಟಾಗಿ ಹೇಳೋವಂಥ ಒಂದು ಜೀವ ಅಂದರೆ ನನ್ನ ಹೆಂಡತಿ. ಅಫ್ಕೋರ್ಸ್ ನಮ್ಮ ತಂದೆ ತಾಯಿ ಅಂಕಲ್ಲು ಇವರೆಲ್ಲ ಅಲ್ಲದೆ ಇನ್ನೂ ಒಂದು ಫ್ರ್ಯಾಂಕ್ ಆಗಿ ಹೇಳೋದು ಅಂದರೆ ದಟ್ ಇಸ್ ಮೈ ವೈಫ್. ಆ್ಯಂಡ್ ಶೀ ಈಸ್ ಮೈ ವೈಫ್ ಅನ್ನೋದಕ್ಕಿಂತ ಶೀ ಈಸ್ ಮೈ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಯಾ, ಶಿ ಪ್ಲೇಸ್ ಅ ಮೇಜರ್. Who is a good critic also. ಗುಡ್ ಕ್ರಿಟಿಕ್ ಇಸ್ ಮೈ ಡ್ಯಾಡ್. ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ, ಅದ್ಯಾಕೋ ನಮ್ಮನೇಲಿ ಅದು ಸೋಕು ಇಲ್ಲ ಅವ ಪದಗಳು. ಯಾಕೋ ನೋಡಿದ ತಕ್ಷಣ ಈ ಚೆನ್ನಾಗಿಲ್ಲ, ಈ ಚೆನ್ನಾಗಿದೆ ಅಂತಾರೆ. ಸೊ ಲಕಿಲಿ ನಮ್ಗೆ ಕೇಡಿ ನೋಡಿದ ತಕ್ಷಣ ಅಪ್ಪ ಹೆಂಗಿದ್ಯಪ್ಪ ಅಂತ, ಎಲ್ಲಿದ್ಯಾ ನೀನು ಅಂತ, ಬರ್ತಾ ಇದೀನಿ. ಅಲ್ಲ ಈ ಕೇಡಿ ಹೆಂಗಿದ್ಯಾ ಹೇಳಪ್ಪ, ನೀನ್ ಬಾರ ಹೇಳಪ್ಪ, ನೀನ್ ಬಾರೋ ನೀನು. ಬಂದಿದ ತಕ್ಷಣ ತಪ್ಕೊಂಡು ಸಖತ್ತಾಗಿದೆ ಮಕ್ಕಳು. ಅಬ್ಬಾ ಇವೆಲ್ಲ ಹೇಳ್ತವ್ರೆ ಅಂದ್ರೆ ನಿಜವಾಗ್ಲೂ ಟ್ರೈಲರ್ ನೋಡಿನಾ? ಟ್ರೈಲರ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ. ಅಪ್ಪ ಇಷ್ಟಪಟ್ಟಿದ್ದು ಲಾಸ್ಟ್ ಬಹದ್ದೂರ್. ಬಹದ್ದೂರು ಚೆನ್ನಾಗಿದೆ ಮಕ್ಕಳೇ, ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಅಂತ ಹೇಳಿದ್ದು. ಅದಾದ್ಮೇಲೆ ಈಗ ಕೇಳಿಕೆ. ಇದಕ್ಕೆ ಪ್ರೇಮ್ ಅವರು ನಿಮ್ಗೆ ಕಥೆಯನ್ನು ನರೇಟ್ ಮಾಡಿದ್ರ ಅಥವಾ ನಿಮ್ಮ ಪಾತ್ರವನ್ನ ಮಾತ್ರ ಹೇಳಿದ್ರ? ಇಲ್ಲ, ಕರೆಕ್ಟ್ ಫುಲ್ ಹೇಳಿದ್ರ ಕತೆ ಅಂದ್ರೆ ಅವ್ರಿಗೆ ಗೊತ್ತಲ್ಲ, ನಾನು ಎಲ್ಲ ಹೇಳಿದ್ದೀನಿ, ಈ ಬಡಿ ಮಗ ಹೇಳ್ತಾನೆ ಎಲ್ಲ ಕೇಳ್ಕೊಂಬಿಡ. ನನಗೆ ಇದೊಂದು ಪ್ರಶ್ನೆ ಇತ್ತು, ಹೌ ಡು ಯು ಡಿಸೈಡ್ ನಿಮ್ಮ ಡೈಲಾಗ್ ಡೆಲಿವರಿ ಅಂತ ತಗೋಣ, ನಿಮ್ಮ ಡೈಲಾಗ್ ಡೆಲಿವರಿಯ ಟೋನ್, ಪಿಚ್, ಸ್ಕೇಲ್ ಹೀಗಿರಬೇಕು ಅಂತ. ಹೌ ಡು ಯು ಡಿಸೈಡ್ ದಟ್? ಫಾರ್ ಎಕ್ಸಾಂಪಲ್, ಅದೊಂದು ಈಗ ಟ್ರೈಲರ್ ಬಂದಿರೋ ಒಂದು ಫೇಮಸ್ ಡೈಲಾಗ್ ಅನ್ನೇ ತಗೋಣ. ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ, ನಿಮ್ಮ ಬರೀ ಕೈ ಕಾಲು ಮಾತ್ರ ಉಳ್ಕೊಂಡು ಜೀವ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ತಾಯಿಗೆ ಕ್ಷಮಾಪಣೆ ಕೇಳ್ಬಿಡಿ ಅಂತ. ನಿಮ್ಮ ಜಡ್ಜ್ಮೆಂಟ್ ಎಲ್ಲಿಂದ ಬರ್ತಾ ಇದೆ? ಇದನ್ನ ಈ ಟೋನಲ್ಲಿ ಹೇಳಬೇಕು, ಈ ಪಿಕ್ಚರ್ ಹೇಳಬೇಕು, ಅಥವಾ ಅಣ ಅಂತ ವಾಟ್ ಎವರ್ ದಟ್ ಯು ಡು? ನಾನು ಇದ್ರ ಬಗ್ಗೆ ತುಂಬಾ ಜನಗಳ ಹತ್ರ ತುಂಬಾ ಹಲವಾರು ರೀತಿಯಲ್ಲಿ ಕೇಳಿದ್ದೀನಿ. ನಾನು ಅಂದ್ರೆ ಈಗ ಏನ್ ಒಂದೇ ತರ ಹೇಳ್ತಾ ಇದ್ದೀನಿ, ನಾವು ಒಂಚೂರು ಚೇಂಜ್ ಮಾಡ್ಕೊಳ್ಳೋಣ, ಓಕೆ ಅಣೋ ಅನ್ನೋದ ಅಣ ಮಾಡ್ಕೊಳ್ಳೋಣ, ಇಲ್ಲ ಅಣ ಮಾಡ್ಕೊಳ್ಳೋಣ. ನನಗೆ ಒಬ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್, ಇಟ್ ಈಸ್ ಸಂಜು ಬಾಬಾ, ಏನು ಹೇಳಿದ್ರು ಅಂದ್ರೆ, ಏನು ಮಾಡ್ತಾ ಇದೆಯಾ ಅಂದ್ರು. ಸರ್ ಹಿಂಗೆ, ಸರ್ ಇದು ಹೆಂಗೆ ನೀವು ಮಾಡಿದ್ರಿ? ಅಪ್ಪ ಟ್ರೈನ್ ಹೋಗುತ್ತೆ ಗೊತ್ತಾ ನಿನಗೆ, ಯಾವ ಥರ ಸೌಂಡ್ ಮಾಡುತ್ತೆ? ಚಿಕ್ಕ ಹೋಗುತ್ತೆ ಮಾಡುತ್ತೆ. ಬುಲೆಟ್ ಟ್ರೈನು ಸಕ್ಕಂದು ಹೋಗುತ್ತೆ, ಎಲೆಕ್ಟ್ರಿಕ್ ಟ್ರೈನ್ ಬಟ್ ನಿನ್ಗೆ ಗೊತ್ತಾ ಅದು ಟ್ರೈನು ಅಂತ? ಅದೇ ನೀನು ಬೈಕ್ ಸೌಂಡ್ ಹಾಕು, ಗಡು 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 ಗಡು. ಇದು ಬೈಕ್ ಅಂತೀಯ ಟ್ರೈನ್ ಅಂತೀಯ? ಬೈಕ್ ಒಂದು. ನಿನಗೆ ಗೊತ್ತು ತಾನೆ ನೀನು ಯಾವ ಗಾಡಿ ಅಂತ?
ನೀನ್ ಬಾಯಲ್ಲಿ ಬರೋದೇ ಆ ಸೌಂಡು, ನೀನ್ ಅದನ್ನೇ ಮಾಡು. ಬೇರೆ ಬೇರೆ ಡೈರೆಕ್ಟರ್ಸ್ ಬಂದಾಗ ಅವ್ರು ಕೂಡ ಡೈಲಾಗ್ ನೀನು ಹೇಳು. ನೀನು ನೀನು ಟ್ರೈನಾಗೆ ಇರು. ನೀನು 2 ವೀಲರ್ ಹೋಗ್ತೀನಿ ಇಲ್ಲ ಫ್ಲೈಟ್ ಆಗ್ತೀನಿ ಅಂತೆಲ್ಲ ಹೋಗ್ಬೇಡ, ಅದು ಫುಲ್ ಮಿಸ್ ಹೊಡೆದ್ಬಿಡುತ್ತೆ ಅಂತ ಒಂದು ಒಳ್ಳೆ ಟಿಪ್ ಕೊಟ್ರು ಸರ್. ಅವಾಗ ನಾನು ಓಕೆ ಕಾನ್ಫಿಡೆಂಟ್ ಆಗಿ ಮಾಡ್ಬೋದು. ಎಕ್ಸಾಕ್ಟ್ಲಿ. ಓಕೆ ಇವಾಗ ನಾನು ಅದೇ ಈಗ ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ. ಅವಾಗ್ಲೇ ಬಂದಿದ್ದು ಅಣ್ಣ ಮೊದ್ಲನೇ ಕಿತಾಬ್ ಹಚ್ಚಿಡ್ದೇವನೇ. ಕಾನ್ಫಿಡೆಂಟ್ ಆಗಿ ಮಾಡಕ್ಕಾಗಿಲ್ಲ ಅಂದ್ರೆ ಅವಾಗ ಹೆಂಗ್ ಬರುತ್ತೆ ಅಂದ್ರೆ 2 minds ಅಲ್ಲಿ ಇರಕ್ಕಾಗಲ್ಲ. ಸಟಲ್ ಆಗಿ ಮೊದಲನೇ ಕಿತಾಬ್ ಹಚ್ಚಿಡ್ದೇವನೇ ಹಂಗೆ ವಿಚ್ ಇಸ್ ನಾಟ್ ಮೀ. ಇಫ್ ಎಟ್ ಆಲ್ ನಾನು ಡೈರೆಕ್ಟರ್ಗೆ ನಾನು 4 ಥರ ಮಾಡಿ ತೋರಿಸ್ತೀನಿ ಸರ್. ಡೈರೆಕ್ಟರ್ ಇದ್ದಿದ್ರೆ ಹೇಳೋರು, ಇವಾಗ ಒಂದು ಏನೋ ಒಂದು ಚಿಕ್ಕ ಡೈಲಾಗ್ ಕೊಟ್ರೆ ನಾನು 4 ಥರ ಮಾಡ್ತೀನಿ. ಅಣ್ಣ ಹಿಂಗೆ ಮಾಡ್ತೀನಿ ನಿಮ್ಗೆ ಹೆಂಗೆ ಬೇಕಣ್ಣ ಅಂತೀನಿ. ಅವ್ರು ಹೇಳ್ತಾರೆ ಮಗ ಫಸ್ಟ್ ಒನ್ ಓಕೆ, ಥರ್ಡ್ ಒನ್ ಓಕೆ ಅಂತಾರೆ. ಒಂದ್ಸರಿ ಫಸ್ಟ್ ಒನ್ ಓಕೆ, ಫೋರ್ತ್ ಒನ್ 2 ಮಿಕ್ಸ್ ಮಾಡು ಮಗ ಅಂತಾರೆ. ಸೊ ಸಿ ಡೈರೆಕ್ಟರ್ಸ್ ಎಕ್ಸ್ಟ್ರಾಕ್ಟ್ ಹೆಂಗ್ ಮಾಡ್ಕೊಂತಾರೋ ಹಂಗೆ ಸರ್. ಸೊ ಈ ನಮ್ಮ ಪ್ರೇಮ್ ಸಖತ್ತಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರು. ಅದೇ ಅವ್ರು ಹೇಳ್ತಾರೆ ನಾನು ಸ್ಯಾಡಿಸ್ಟ್ ನಾ ಬಿಡೋದೇ ಇಲ್ಲ ಅನ್ನೋ ಥರ ಎಲ್ಲರೂ ಬೈಕೊಡ್ಬೇಕಡೆ ಕೆಲಸ ಮಾಡಬೇಕು. ಇಲ್ಲ ಸರ್, ಈ KD ಅನ್ನೋ ತಂಡದಲ್ಲಿ ಸಾಕಷ್ಟು ಜನ ಬರೀ ಅತೃಪ್ತಿ ಆತ್ಮಗಳೇ. ಇಲ್ಲ ತೃಪ್ತಿನೇ ಆಗ್ತಾ ಇರಲಿಲ್ಲ ಅವ್ರಗಳಿಗೆ. ಇನ್ನು ಕಮಾನ್ ಅಂತ. ಸೊ ಅದೇ ಬೇಕು ನಮ್ಗೂ. ತೃಪ್ತಿ ಆಗೋದ್ರೆ ನಮ್ಗೆ ಅದು ಒಂದು ಆ ಜೋಶೇ ಇರಲ್ಲ. ಡ್ಯಾನ್ಸ್ ಅಂಡ್ ಫೈಟ್ ಅಂತ ಬಂದಾಗ ಆಬ್ವಿಯಸ್ಲಿ ದಟ್ ಇಸ್ ಗೋನ್ ಟು ಬಿ ದಿ ಹೈಲೈಟ್ ಆಫ್ ದಿಸ್ ಫಿಲ್ಮ್ ಅಂತ ನನಗೆ ಅನ್ಸುತ್ತೆ. ಆ ಒಂದು ಫೈಟ್, ರಾತ್ರಿ ನಡೆಯುವ ಒಂದು ಫೈಟ್, ನಾನು ಪ್ರೇಮ್ ಅವ್ರನ್ನ ಅದೇ ಕೇಳ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ಅವ್ರು ಅದನ್ನ ಹೆಂಗೆ ಇಮ್ಯಾಜಿನ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆ ಫೈಟ್ನಲ್ಲೇ ಒಂದು ಸ್ಟೆಪ್ಸ್ ಎಲ್ಲ ಹಾಕೋದಿರುತ್ತೆ. ಐ ಥಿಂಕ್ ಚಪ್ಲಿಯ ಒಂದು ಎಮೋಷನ್ ಇದೆ, ಡೈಲಾಗ್ ಹೇಳೋದಿರುತ್ತೆ. ನನಗನ್ಸುತ್ತೆ ವೆನ್ ಹಿ ಟೋಲ್ಡ್ ಯು ದಟ್ ಐಡಿಯಾ, ನಿಮಗೆ ಜೋಶ್ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸಚ್ ಅ ಫೀಸ್ಟ್ ನನಗೆ ಕೊಡ್ತಾ ಇದ್ದಾರೆ, ಈಗ ಇದನ್ನ ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ. ರೈಟ್, ಹೌ ವಾಸ್ ಇಟ್ just thinking about that one idea? Sir, genuinely I never enjoyed KD shooting at all. ಸತ್ಯವಾಗ್ಲೂ ಮಳೆ ಬೇರೆ ಇಲ್ಲ ಅಂಬರೀಷ್ ಅಂಕಲ್ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ನಾವು ಟ್ರಿಪ್ಗೆ ಹೋದಂಗೆ ಹೋದ್ವಿ, ಪಿಕ್ನಿಕ್ ಹೋದಂಗೆ ಹೋದ್ವಿ, ನಾವು ಸಿನಿಮಾ ಮುಗಿಸಿದ್ದೆ ಗೊತ್ತಾಗಿಲ್ಲ. ಇದೇ ಆಸೆಯಲ್ಲೇ ನಾನು ಇದ್ದೆ ಸರ್. ಸಿನಿಮಾ ಹೋಗೋದೇ ಗೊತ್ತಾಗಬಾರ್ದು, ಬಂದಿದ್ದೆ ಗೊತ್ತಾಗಬಾರ್ದು, ಪಾಠ ಮುಗಿಸ್ಬೇಕು ಅಂತ. ಬಟ್ ಅವರು ಎಕ್ಸ್ಪ್ಲನೇಷನ್ನು, ಅವ್ರ ವಿಷನ್ನು ಅದು ನಮಗೆ ಭಯ ಪಡಿಸ್ಬಿಡುತ್ತೆ. ಅಯ್ಯೋ ಇದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕಾ ನಂಬ್ಕೊಂಡವ್ರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬಂದ್ಬಿಟ್ಟೆ ನಮ್ಮ ಕಂಬ ಹಿಡಿತಾನೆ ಒಂದೇ ಕೈಯಲ್ಲಿ, ಮಗನೇ ಕಾಲ್ ಫುಲ್ ಸ್ಟ್ರೆಚ್ ಮಾಡಿ ಲ್ಯಾಂಡ್ ಆಗಿ ಸುಮ್ಮನೆ ಹಿಂಗೆ ಅನ್ನೋ ಮಗನೇ ಮಾಡ್ತಾನೆ ಬಾರಾಯ ಅಂತಾರೆ. ಏನಣ್ಣ ಮಾಡ್ತೀನಿ, ಒಂದು ಮಾನಿಟ್ರ್ ಆದ್ರೂ ಮಾಡ್ಸೋಣ. ಮಾಡು ಮಗನೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡು, ಮಳೆ ಬೇರೆ ಪಾಪ ಫೈಟರ್ಸ್ ಎಲ್ಲ ನೆನೀತಾ ಇರ್ತಾರೆ, ಅವ್ರು ಯಾಕೆ ಮಾಡು, ಸರಿ ಅಣ್ಣ ಮಾಡ್ಬಿಡೋಣ ಬಾಣ. ಸೊ ಸರಿಯಾಗಿ ಹತ್ತಿಸ್ತಾರಾಗಿದ್ರೆ ಹತ್ತಿಸೋದಲ್ಲ, ನಮಗೆ ನಮ್ಮ ಮೇಲಿರೋ ನಂಬಿಕೆ. ಕರೆಕ್ಟ್. ಐ ಕಾಂಟ್ ಡಿನೈ, ಐ ಮೀನ್ ಲೈಕ್ ಇಲ್ಲ ಅಣ್ಣ ನನಗಾಗಲ್ಲ, ನಾನು ಮಾಡಲ್ಲ ಅಂತ ಹೇಳಕ್ಕೆ ಆಗಲ್ಲ. ನನಗೆ ನಂಬಿಕೆ ಇದೆಯಾ, ನೀನು ಮಾಡ್ತೀಯ ಅಣ್ಣ, ಇಲ್ಲ ಅಣ್ಣ ನಾನು ಹೇಳಿದ್ದೀನಿ, ಇಲ್ಲ ಅಣ್ಣ ನನಗಾಗಲ್ಲ, ದಯವಿಟ್ಟು ಬಿಟ್ಬಿಡು, ನೀನು ನನಗೆ ಹಿಂಸೆ ಕೊಡಬೇಡ, ನಾನು ಹೊಂಟೋಯ್ತೀನಿ ಮಗನೇ, ಹೋಗು ನೀನು, ತೊಂದರೆ ಇಲ್ಲ, ನಾಳೆ ಆದ್ರೂ ನೀನೇ ಬಂದ್ ಮಾಡ್ಬೇಕು, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ. ಇದ್ಯಾವ್ದು ಗುರು ಹಿಂಸೆ ಇದು ಅನ್ಕೊಂಡು ಎಲ್ಲಾರನ್ನೂ ಬೈಕೊಂಡು, ಯಾಕೆ ಗುರು ನಮ್ಗೆ ಹಿಂಗೆ ಟಾರ್ಚರ್ ಕೊಡ್ತೀರಾ ಅಂತೆಲ್ಲ ಹಿಂಗೆ ಬೈಕೊಂಡು ಮಾಡಿ ಲಾಸ್ಟಲ್ಲಿ ಮಾನಿಟರ್ ಅಲ್ಲ ಹಾಗೆ ಫೈನಲಿ ಎಂಡ್ ಆಫ್ ದ ಡೇ ಎಡಿಟಿಂಗ್ ಮಾಡಿದಾಗ ಕರೆಕ್ಟ್ ಬಿಡ, ಡೈರೆಕ್ಟರ್ ಹೇಳ್ದಾಗ ಕೇಳೋದು, ಅದಕ್ಕೆ ನಮ್ಮ ಮಕ್ಕಳಿಗೆ ಡೈರೆಕ್ಟರ್ ಹೇಳ್ದಾಗ ಕೇಳಿ ಅಂತ. ಇಲ್ಲ ಅದ್ರ ಒಂದು ಶಾರ್ಟ್ ಇದೆ, ಐ ಥಿಂಕ್ ಚಪ್ಪಲಿ ಸರಿ ಮಾಡ್ಕೊಳ್ಳೋದು ಏನೋ, ಅದ್ರಲ್ಲಿ ನಾನು ಪ್ರೇಮ್ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿ ನೀವು ಕಣ್ಣಲ್ಲಿ ನೀರಿರುತ್ತೆ, ದಿ ಎಮೋಷನ್ ಸ್ಪೀಕ್ಸ್ ಟು ದಿ ಆಡಿಯನ್ಸ್. ತುಂಬಾ ಚೆನ್ನಾಗಿದೆ ಅಲ್ಲಿ. ನನಗೆ ಆಸ್ ಅನ್ ಆಕ್ಟರ್ ನನಗೇನು ಕಷ್ಟ ಆಯ್ತು ಅಂತ ಹೇಳ್ಬೋದು, ಯಾಕೆಂದ್ರೆ ಎಲ್ಲ ಆಕ್ಟರ್ಸ್ಗೂ ಇದು ಗೊತ್ತಾಗುತ್ತೆ. ರೈನ್ ಎಫೆಕ್ಟ್ ಅದು ಬೇಜಾರಿಲ್ಲ. ಅದರಲ್ಲಿ ಡಿಸೆಂಬರಲ್ಲಿ ಶೂಟ್ ಮಾಡಿದ್ದು, ಚಳಿ ಮಿಡ್ ನೈಟು, ಸಿಕ್ಕಾಪಟ್ಟೆ ಚಳಿ, ಅದು ನನಗೆ ಬೇಜಾರಾಗಿಲ್ಲ. ನಮಗೆ ಬೇಜಾರಾಗಿ ಪ್ರೊಫೈಲರ್ ಹಾಕ್ಬಿಡೋರು, ಈ ಮಳೆ ಆ ಚಳಿಯಲ್ಲಿ ಈ ಫ್ಯಾನ್ ಬೇರೆ ಹಾಕಿ ಕೂದಲು ಆರ್ಬೇಕು, ಅಲ್ಲ ಎಲ್ಲಣ ಆರತ್ತೆ, ಇಷ್ಟು ಒದ್ದೆ ಆಗುತ್ತೆ, ಬಿಟ್ಬಿಡೋಣ, ಯಾಕಡೆ ಹೆಂಗೆ ಟಾರ್ಚರ್ ಕೊಡ್ತೀಯ, ಇಲ್ಲ ಮಗನೇ ನಾನು ನಂಬೋದು ನೀನು ಅಂತ ಹೇಳಿ ಮೂವಣ ಹೋಗೋಣ. ನೋಡಿದ್ರೆ ಆಲ್ರೆಡಿ ಎಲ್ಲ ಕೆಳಗೆ ಕೂತ್ಬಿಟ್ಟಿರೋರು ಹಿಂಗೆ ಇಟ್ಕೊಂಡು, ಏನ್ರ. ಸೊ ಯಾವ ರೇಂಜಿಗೆ ಅಂದ್ರೆ ಆಯ್ತು, ಈ 3ಕ್ಕಿಂತ ಹೊರತುಪಡಿಸಿ ಮಳೆಯಲ್ಲಿ ನೀವು ಕಣ್ಣಲ್ಲಿ ನೀರು, ಎಕ್ಸಾಕ್ಟ್ಲಿ, ಅಂಡ್ ಕಣ್ಣೀರು ಆಚೆ ಬಂದ್ರೆ 1,
ಕಣ್ಣಲ್ಲಿ ನೀರಿಲ್ಲ ಅಂದರೆ 1 more. ನೀವು ಆ ಇನ್ನೋಸೆನ್ಸ್ ಕಾಣಿಸ್ಲಿಲ್ಲ ಅಂದರೆ 1 more. ಈ ಗ್ಯಾಪಲ್ಲಿ ಇವರು ಕಣ್ಣು ಮಿಟಿಕ್ಸಿದ್ರೆ 1 more. ಇವರು ಇಲ್ಲಿಗೆ ಕೂದಲಿಗೆ ಬಿಡಬೇಕು. ಒಂಚೂರು ಇಲ್ಲಿ ಬಿಟ್ರೆ ಮನುಷ್ಯ ನಾನು ಕಣ್ಣಿಗೆ ಹಿಂಗೆ ಅಂದ್ಬಿಡ್ತೀನಿ. ಆ್ಯಂಡ್ ಪ್ರೊಫೆಲ್ಲರಲ್ಲಿ ಅಂದಿದ ತಕ್ಷಣ ವಿತ್ ಧೂಳು ಬರುತ್ತೆ, ಅದು ಕಣ್ಮಿಟಿಕ್ಸಂಗಿಲ್ಲ. ಇದು ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ಎಲ್ಲ ಆಕ್ಟರ್ಸು ಮಾಡಿರ್ತಾರೆ. ನಾನು ಇಮ್ಮಿಡಿಯೇಟ್ ಆಗಿ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾನು ನೋಡಿದ್ದಿದ್ದೆ ಜೋಗಯ್ಯ. ಏನ್ ಹಿಂಗೆ ಹೇಳ್ತವ್ರಲ್ಲ ಅಂತ. ಪ್ರತಿ ಒಂದು ಶಾರ್ಟಲ್ಲೂ ಪ್ರೊಫೆಲ್ಲರ್ ಹಾಕೋರೆ. ನಮ್ಗೆ ಸಿನಿಮಾ ನೋಡಿದಾಗ ನನಗೆ ಗೊತ್ತಾಗ್ಲಿಲ್ಲ. ನಾನು ಅನುಭವಿಸಿ ಈ ಟಾರ್ಚರ್ನ ಬಂದ್ಬಿಟ್ಟು ಇಲ್ಲಿ ನೋಡಿದಾಗ ಪ್ರತಿ ಒಂದು ಶಾರ್ಟ್ ಶಿವಣ್ಣ ಪ್ರೊಫೆಲ್ಲರ್ ಇದೆ. ಅಂದ್ರೆ ಗಾಳಿ. ಸೊ ಇದು ಅವ್ರ ಸ್ಟೈಲ್. ಸೊ ಅವ್ರ ಸ್ಟೈಲ್ಗೆ ನಾವು ಡಿನೈ ಮಾಡಕ್ಕಾಗಲ್ಲ. ಈಗ ನಾವು ಜಿಮ್ಮು ಅದರ ಸ್ಟ್ರೆಂತ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಟ್ ದಿ ಅದರ್ ಆಸ್ಪೆಕ್ಟ್ ವಿಚ್ ಐ ರಿಯಲಿ ಅಪ್ರಿಷಿಯೇಟೆಡ್ ಇನ್ ವಾಟ್ ಯು ಡೂ ಇಸ್ ಡ್ಯಾನ್ಸಿಂಗ್. ಆಯ್ತಾ, ಒಂದು ಹೇಳ್ಬಿಡ್ತೀನಿ, ನನಗೆ ನಮ್ಮ ಮನೇಲಿ ಸುಮಾರು ಸಲ ಓಡಿರೋ ಹಾಡುಗಳಲ್ಲಿ ಅದು ಒಂದು ಯಾವುದು ಅಂದ್ರೆ ಪೊಗರು ಟೈಟಲ್ ಟ್ರ್ಯಾಕ್. ಅದರಲ್ಲಿ ಫಸ್ಟ್ ಇಂಟರ್ಲ್ಯೂಡ್ ಇರಲಿ, ಸೆಕೆಂಡ್ ಚರಣದ 2ನೇ ಚರಣದ ಮುಂಚೆ ಬರೋ ಮ್ಯೂಸಿಕ್ ಅಲ್ಲಿ ಅಲ್ಲೆಲ್ಲೋ ಡ್ಯಾನ್ಸ್ ಮಾಡ್ತಿರ್ತೀರಾ. ರೋಪೋ ಗೀಪೋ ಹಾಕಿದ್ದಾರೆ, ಇಳಿಬೇಕು, ಡ್ಯಾನ್ಸ್ ಮಾಡ್ತೀರಾ. ಪ್ಲಸ್ ಫ್ಯಾಂಟಾಸ್ಟಿಕ್ ಸ್ಟೆಪ್ಸ್ ಹೊಡೆದು ಕೆಳಗ್ ಬಂದು ತಿರ್ಗಾ ಸ್ಟೆಪ್ ಕಟ್ಟಿ ಇದೆಲ್ಲ ಹೆಂಗ್ ಅಂದ್ರೆ ಇದಕ್ಕೆ ಪ್ರಾಕ್ಟೀಸ್ ಇರತ್ತಾ ಅಥವಾ ಈ ತರ? ಅದು ಮುರಳಿ ಅದು ಆನ್ ಸ್ಪಾಟೇ ಮಾಡಿದ್ದು. ಬ್ಯೂಟಿಫುಲ್ ಸ್ಟೆಪ್ಸ್. ನಾನು ಐ ನೆವರ್ ಅಂಡ್ ಐ ವಿಲ್ ನಾಟ್, ಮುಂದಕ್ಕೂ ಗೊತ್ತು, ಐ ವಿಲ್ ನಾಟ್ ಎಂಜಾಯ್. ಐ ಹ್ಯಾವ್ ನೆವರ್ ಎಂಜಾಯ್ಡ್ ಅಂದ್ರೆ ಓನ್ಲಿ ಡಾನ್ಸರ್. ಅದೇ ನೀವು ಅದನ್ನ ಹೇಳಿದ್ರಿ ಅಲ್ಲೋ ತುಂಬಾ ಹಿಂಸೆ ಆಗತ್ತೆ ನಮ್ಗೆ. ತುಂಬಾ ಧೈರ್ಯ ತುಂಬಿರೋದು ಅಂದ್ರೆ ನಿಜವಾಗ್ಲೂ ಇಲ್ಲಿವರೆಗೂ ಹರ್ಷ ಮಾಸ್ಟ್ರು. ಮಾಸ್ಟರ್ ಏನಾಯ್ತು ಮಾಸ್ಟರ್, ಮಗ ನೀನ್ ನನ್ ಮೇಲೆ ನಂಬಿಕೆ ಇಟ್ಬಿಟ್ಟು ಬರ್ತೀನಿ, ಬಂದ್ ಮಾಡ್ಬೇಕಲ್ಲ ಮಾಸ್ಟರ್, ನೀನ್ ಬ್ಲ್ಯಾಂಕ್ ಆಗ್ಬಾ ಅಂತ. ಈ ಫಸ್ಟ್ 3 ಸಿನಿಮಾನು ಹರ್ಷ ಮಾಸ್ಟ್ರು, ಇನ್ಕಮ್ ಮಾಸ್ಟ್ರೆ, ಇವರಿಬ್ರು ಅದನ್ನೇ ಹೇಳ್ತಾ ಇತ್ತು. ದಯವಿಟ್ಟು ನೀನ್ ಸ್ಟೆಪ್ ಕೇಳ್ಬೇಡ, ಏನು ಕೇಳ್ಬೇಡ, ನಂಬ್ಕೊಂಡ್ ಬಾ. ನಾನು ಯಾವತ್ತೂ ಡಾನ್ಸ್ ಕ್ಲಾಸ್ಗೆ ಹೋಗಿಲ್ಲ, ದಯವಿಟ್ಟು ಒಂದು 4 ದಿವಸ ಬರ್ತೀನಿ, ಏನೋ ಹೇಳ್ಕೊಟ್ಬಿಟ್ರೆ. ಅದು ನಾನು ಕಂಟಿನ್ಯೂಸ್ ಆಗಿ ಟಾರ್ಚರ್. ಒಂದು 10 ನಿಮಿಷ ಬಿಟ್ಕೊಂಡು ಮಾಡ್ತೀನಿ ಅಂದ್ರೆ 10 ನಿಮಿಷ ಆದ್ಮೇಲೆ ನಾನೇ ಮಾಡ್ತೀನಿ. 1 hour ಬಿಟ್ಕೊಂಡು ಮಾಡ್ತೀನಿ ಅಂದ್ರೆ half an hourಗೆ ನಾನೇ ಮಾಡ್ತೀನಿ. ಯಾಕಂದ್ರೆ ನನಗೆ ಭಯ. ಆ ಬೈಕೋ ಏನೋ ಅವ್ರುಗಳು ಹೇಳ್ಕೊಡೋದು, ಡಾನ್ಸರ್ಸ್ ಹೇಳ್ಕೊಡೋದು, ಆ ಬೈಕೇ ಬರ್ತಾ ಇದೆಯೋ ಏನೋ. ನನಗೂ ಆಶ್ಚರ್ಯ, ಏನಯ್ಯ ಬರ್ತಾ ಇದೆಯಲ್ಲ ಯಾರು. ಇಲ್ಲ ನಾನು ಐ ಎಂಜಾಯ್ ಫೈಟ್ಸ್, ಎಂಜಾಯ್ ಡೈಲಾಗ್ಸ್. ನೀವು 10 ಪೇಜ್ ಡೈಲಾಗ್ ಕೊಟ್ಟರು ಖುಷಿ ನನಗೆ. ಅನ್ಸುತ್ತೆ. ಈ ಡಾನ್ಸು ಅಂದ್ರೆ ಸ್ವಲ್ಪ, ಅದಕ್ಕೆ ನಾನು ಎಲ್ಲಾ ಮೂವೀಸಲ್ಲೂ ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ಫಸ್ಟೇ ಕಂಪೋಸ್ ಮಾಡ್ಕೊಂಡ್ಬಿಡ್ರಿ. ಲಾಸ್ಟಲ್ಲೇ ನಾನು ಮಾಡೋದು ಡಾನ್ಸ್. ಸಾಂಗ್ಸ್ ಏನಿದೆಯೋ ಕುಂಬಳಕಾಯಲ್ಲೇ ಮಾಡೋದು ನಾನು. ನಮ್ದು ಇಡೀ ಮೂವಿ ಎಲ್ಲ ಕುಂಬಳಕಾಯಿ ಹೊಡೆದಿರೋದೇ ಸಾಂಗ್. ಮೋಸ್ಟ್ ಟಾರ್ಚರು, ಹಿಂಸೆ, ಮುಗಿಸ್ಬಿಡ ನಾನು. ನನಗೆ ಇತ್ತೀಚೆಗೆ ತುಂಬಾ ಇಷ್ಟವಾಗೋ ಕೊರಿಯೋಗ್ರಾಫರ್ ಭೂಷಣ್ ಅವರು. How was it working with? ನಮ್ಗೆ ಇನ್ಫ್ಯಾಕ್ಟ್ ಡಾನ್ಸಿಂಗ್ ನಂಬರ್ ಸಿಗ್ಲಿಲ್ಲ ಭೂಷಣ್ ಮಾಸ್ಟರ್ ಹತ್ರ, ನಮ್ಮ ಮಾಂಟಾಜ್. ಕರೆಕ್ಟ್. ಸೊ ಇನ್ನು ನನಗೆ ಅದು ಜೋಡಿತ್ತು ಭೂಷಣ್. ಕರೆಕ್ಟ್. ನಮ್ಗೆ ಇನ್ನೂ ಡಾನ್ಸ್ ನಂಬರ್ ಸಿಕ್ಕಿಲ್ಲ. ಅಫ್ಕೋರ್ಸ್ ಅವ್ರದ್ದು ಪ್ರಭುದೇವ ಸರ್ದು ಮತ್ತೆ ಇತ್ತಲಕ್ಕೆ ಕರಿಬೇಡ, ಇತ್ತಲಕ್ಕೆ ಎಷ್ಟು ಚೆನ್ನಾಗಿದೆ. ಅವರೇ ಎಲ್ಲ ಕೊರಿಯೋಗ್ರಫಿ ಸಖತ್ತಾಗಿ ಮಾಡಿದ್ರು. ಅದು ಮೇಡಮು ಸಖತ್ತಾಗಿ ಮಾಡಿದ್ರು. ಪ್ರಭು ಸರ್ಗೆ ಮಾಡಿಸಿದ್ರೆ ಅಂದ್ರೆ ಸಖತ್ತಾಗಿದೆ. ಆ ತರ ಒಂದ್ ಮಾಡ್ಬೇಕು, ಬಟ್ ಅಷ್ಟು ಡಾನ್ಸ್ ಮಾಡದೆ ಒಂದ್ ಚೂರು ಕಮ್ಮಿ. ಇಲ್ಲ, ನೀವ್ ಇತ್ತಲಕ್ಕೆ ಮಾಡ್ಬೇಕು ನೆಕ್ಸ್ಟ್. ಭೂಷಣ್ ಅವರೇ ಮಾಡ್ತಾರೆ. ಅಲ್ಲ, ಯಾಕೆ ಗೊತ್ತಾ, ನೀವ್ ಈಗಲೇ ಹೇಳಿದ್ರಿಂದ ನಂಗೆ ಇನ್ನೊಂದೇನು, ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಎಂಡ್ ದಿ ಇಂಟರ್ವ್ಯೂ ವಿತ್ ದಟ್, ವಿಚ್ ಇಸ್, ಈಗ ಅವ್ರೆಲ್ರಿಗೂ ನಿಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅದೇ ಆ ಪೊಗರು ಇದು ತಗೊಂಡ್ರೆ, ಇದನ್ನ ಧ್ರುವ ಅವರು ಮಾಡಬಲ್ರು ಅಂತ ಗೊತ್ತಿರತ್ತಾನೆ ಅವ್ರು ಮಾಡ್ತಾರೆ. ಸೊ ಆಂಜನೇಯನ ಹಾಗೆ ನಿಮ್ಗೆ ಗೊತ್ತಿಲ್ವೇನೋ, ಅವ್ರಿಗೆ ಹೇಳು ಮುಗ್ಸಾದ್ಮೇಲೆ ಮಾಡಿಸ್ಲಿ ಎಲ್ರು, ಎಲ್ಲ ಕೊರಿಯೋಗ್ರಾಫರ್ಸ್ ಇನ್ನೂ ಕಷ್ಟ ವಾಡಿಕೆ ತರ. ಯಾಕೆಂದ್ರೆ ಟು ಸೇ ನೋ ಆಲ್ಸೋ ಯು ಶುಡ್ ಬಿ ಡೇರಿಂಗ್. ಸರ್ ಏನ್ ಬೇಕಾದ್ರೂ ಹೇಳ್ಬೋದು ಪ್ರಪಂಚದಲ್ಲಿ. ಟು ಸೇ ನೋ ಈಸ್ ವೆರಿ ವೆರಿ ಟಫ್. ನೀವು ಯಾವುದೇ ಫೀಲ್ಡಲ್ಲಿ ಆಗಲಿ, ಹೌದು, ನೀವು ಯಾವುದೇ ಕೆಲಸದಾಗಲಿ, ಟು ಸೇ ನೋ ಕಾನ್ಫಿಡೆಂಟ್ಲಿ ಇಸ್ ವೆರಿ ಟಫ್. ಅದು ನನಗಿನ್ನೂ ಬರ್ತಾ ಇಲ್ಲ ಸರ್. ನಮ್ಮ ಅಂಕಲು ಅದನ್ನ ಹೇಳೋದು, ಟು ಸೇ ನೋ ಯು ಶುಡ್ ಬಿ ಕಾನ್ಫಿಡೆಂಟ್. ಯಾವುದೇ ಕೆಲಸ ಆಗಲಿ, ದುಡ್ಡು ಅದು. ಸೊ ನಮಗೆ ನೋ ಅಂತ ಬಾಯಿಗೆ ಬರೋದೇ ಇಲ್ಲ ಡೈರೆಕ್ಟರ್ಗೆ.
ಯಾಕೆಂದ್ರೆ ಅವರೇ ಅಷ್ಟು ನಂಬಿ ಬೇರೆಯವ್ರಿಗೆಲ್ಲ ಪ್ರಾಮಿಸ್ ಮಾಡ್ತಾ ಇರ್ತಾರೆ. ಇವ್ರು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಮಕ್ಕಳಲ್ಲೇ ಡೈಲಾಗ್ ರೈಟರ್ಸ್ಗೆಲ್ಲ ಬೈದ್ಬಿಟ್ಟವ್ರೆ. ಹೇಳಿಲ್ವಾ ನೋಡು ಒಂದೇ ಶಾರ್ಟ್ ಮಾಡ್ತೇನೆ ಅಂತ ನೋಡಿ ಹೆಂಗ್ ಕಡಿಮೆ ಆಗೋಯ್ತು, ತೆಗಿರಿ ಅಷ್ಟು ತೆಗಿರಿ, ನೀನು ಬೇಕು ಅಂದ್ರೂ ತೆಗಿಲ್ಲ, ಪ್ಯಾಕಪ್ ಹಿಂಗೆಲ್ಲ ಮಾಡ್ಬಿಟ್ಟು. ಯಾಕಣ್ಣ ಏನಾಯ್ತಣ್ಣ, ನಮ್ಮ ಮಗನೇ ಇದಲ್ಲ. ಸೊ ಅವ್ರಿಗಿರೋ ಕಾನ್ಫಿಡೆನ್ಸು ಸೂಪರ್ ಸರ್. ಹ್ಯಾವ್ ಯು ಹ್ಯಾಡ್ ಎನಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್? ದಿಸ್ ಇಸ್ ವೇರ್ ಅಂದ್ರೆ ಮನೆಯಲ್ಲಿ ಹೇಳ್ಕೊಟ್ಟು ಬಂತ, ಅಥವಾ ಯು ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಇಟ್, ದಿ ಪ್ರೆಸೆನ್ಸ್ ಆಫ್ ಆಂಜನೇಯ? ವಾಟ್ ಇಸ್ ದ ಇಂಪ್ಯಾಕ್ಟ್ ನಿಮ್ಮ ಬದುಕಿನಲ್ಲಿ? ಸರ್ ನನಗೆ ಇವಾಗ ನಿಮಗೆ ಚಿಕ್ಕ ವಯಸ್ಸಲ್ಲಿ ನೀವೇನು ನೋಡಿ ಬೆಳೆದ್ರಿ ಅಂದರೆ ಹೀಮ್ಯಾನ್, ಸೂಪರ್ಮ್ಯಾನ್, ಸ್ಪೈಡರ್ಮ್ಯಾನ್ ಅಥವಾ ಮೋಗ್ಲಿ, ಕರೆಕ್ಟ್ ಅಲ್ಲ? ನಮಗೆ ಅದನ್ನು ದಾಟ್ ಬಂದ್ರೆ WWF ಅಲ್ಲಿದ್ದ ಅಲ್ಲಾಗೆಲ್ಲ ನಾವು ಬಂದಿದ್ದೀವಿ ಮುಲಾಜಿ. ನಮಗೆ ಫಸ್ಟು ಆಂಜನೇಯ ಅಲ್ಲೇ ಇರೋದು, ಅದರಿಂದನೇ ಅವರೇ ಬಾಸ್ ಹಂಗೆ ಹೆಂಗೆ ಅಂತ ನಾವು ಅವ್ರ ಕತೆಗಳೆಲ್ಲ ಕೇಳಿ ಆಲ್ರೆಡಿ ನಾವು ಸೊ ಹಂಗೆ. ಬಟ್ ಅದಿನ್ನೂ ದೃಢವಾಗಿ ಬಲವಾಗಿ ಕೂರೋದು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಅಂತ ನನ್ನ ನಂಬಿಕೆ. ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ ವಿಚ್ ಅದನ್ನ ಹೇಳಿದ್ರು ಅದು ಸುಮ್ಮನೆ ನಂಬಿಕೆನೂ ಬರಲ್ಲ. ಇದೇನು ಈ ಕಾಲದಲ್ಲಿ ಹಿಂಗ ಹೇಳಿ ದಯವಿಟ್ಟು. ಇಲ್ಲ ಇಲ್ಲ ಇಲ್ಲ, ಕನ್ಸಲ್ಲಿ ಆ ಥರ. ಸರಿ, ಫ್ಯಾನ್ಸ್ ಅನ್ನೋ ವಿಚಾರಕ್ಕೆ ನನಗೇನು ಅಂದ್ರೆ, ಈಗ ಅದೊಂದು ಧ್ರುವ ಅವರ ಕಡೆಯಿಂದ ಬಂದ್ಬಿಟ್ರೆ ಯು ನೆವರ್ ನೋ, ಐ ವಿಲ್ ಗೆಟ್ ಇನ್ಸ್ಪೈರ್ಡ್ ಬೈ ಇಟ್. ಅದರ ಇನ್ಸ್ಪಿರೇಷನ್ ದೊಡ್ಡದಾಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ವೆನ್ ಡಿಡ್ ಯು ಫಸ್ಟ್ ರಿಯಲೈಸ್ ದಟ್? ಬಿಕಾಸ್ ನನಗೆ ದಿ ಲಾಸ್ಟ್ ಥಿಂಗ್ ಇಸ್, ನನಗೆ ಧ್ರುವ ಸರ್ಜಾ ಅಂದ್ರೆ ಯಾಕೆ ಒಂದು ಸ್ವಲ್ಪ ಎನಿಗ್ಮಾ ಅಂದ್ರೆ, ನೀವು ಬಂದಾಗ್ಲಿಂದಲೂ ದಿ ಫಸ್ಟ್ 3 ಫಿಲ್ಮ್ಸ್, ಥರ್ಡ್ ಫಿಲ್ಮ್ ಅದ್ಬಿಡಿ, ಸೆಕೆಂಡ್ ಫಿಲ್ಮ್ಸ್ ಅಲ್ಲೇ ಎಲ್ಲ ಬೇರೆ ಫ್ಯಾನ್ ಬೇಸ್. ಇದು ಹೆಂಗೆ ಅಂತ ನಾನು ಆವತ್ತಿನಿಂದ ಕೂತಿದ್ದೀನಿ. ವೆನ್ ಡಿಡ್ ಯು ರಿಯಲೈಸ್ ದಟ್ ಯು ಹ್ಯಾಡ್ ಫ್ಯಾನ್ಸ್? ಗೊತ್ತಿಲ್ಲ ಸರ್, ಸತ್ಯವಾಗ್ಲೂ ಗೊತ್ತಿಲ್ಲ. ಅದು ನಿಮ್ಮ ಫಸ್ಟ್ ಫ್ಯಾನ್ ಇಂಟ್ರಾಕ್ಷನ್ ಏನದು? ಅದ್ದೂರಿ ನೋಡಿ ಲೇಡೀಸ್ ಕಡೆಯಿಂದ ಬಂದಿದ್ದ, ಅಥವಾ ಆಗ್ಲಿಂದಲೂ ಬಾಯ್ಸ್ ಇದ್ದಾರಾ? ಇಲ್ಲ, ಅದ್ದೂರಿಗೆ ಅಥವಾ ಅಂಕಲ್ ಕಡೆಯಿಂದ ಬಂದಿದ್ದ ಕೆಲವು ಫ್ಯಾನ್ಸು ಇರ್ತಾರಾ? 100% ಇರ್ತಾರಲ್ವ. ಅದ್ದೂರಿಗೆ ನಾವು ಹೋಗಿ ಪೋಸ್ಟ್ ಅಂಟಿಸ್ತಾ ಇದ್ವಿ, ಆಟೋ ಸ್ಟಿಕ್ಕರ್ಸ್ ಹೋಗಿ ಅಂಟಿಸ್ಬೇಕಾದ್ರೆ ನಾನು ಇಷ್ಟು ರಿಕ್ವೆಸ್ಟ್, ಯಾಕೆಂದ್ರೆ ನನಗೆ ಅದು ಅಭ್ಯಾಸ ಇತ್ತು. ಬೀದಿ ನಾಟಕ ಮಾಡ್ಬೇಕಾದ್ರೆ ನೀವು ರಿಕ್ವೆಸ್ಟ್ ಮಾಡಲೇಬೇಕು, ದಯವಿಟ್ಟು ಬನ್ನಿ, ನಾವು ನಾಟಕ ಮಾಡ್ತಾ ಇದೀವಿ ಬನ್ನಿ. ಮತ್ತೆ ಆ ನಾಟಕ ಮಾಡಬೇಕಾದ್ರೆ ನಿಮ್ಗೆ ಅವ್ರೇನಾದ್ರು ಕ್ವೆಶನ್ ಕೇಳಿದ್ರೆ ಯು ಹ್ಯಾವ್ ಟು ರಿಯಾಕ್ಟ್. ಅಗೋ ಭೀಮನ ಎದೆಯ ನೋಡು ಅಂದ್ರೆ ಯಾವನೋ ಬಂದು ಎಲ್ಲಿ ತೋರಿಸು ಅಂದ್ರೆ ತೆಗೆದ್ಬಿಟ್ಟು ಈಗ ಅಂದ್ಬಿಡ್ತೀರ. ಯು ಹ್ಯಾವ್ ಟು ಕಂಟಿನ್ಯೂ ದ ಡೈಲಾಗ್ ಆಫ್ಟರ್ ಆನ್ಸರಿಂಗ್. ಸೊ ಅದೇ ಬೀದಿ ನಾಟಕ ನಮ್ಗೆ ಅವಾಗಲೇ ರಿಕ್ವೆಸ್ಟ್ ಮಾಡೋ ತುಂಬಾ ಇಂಟ್ರೆಸ್ಟ್ ಇತ್ತು. ನಾವು ಇವಾಗ ಅದ್ದೂರಿಯಲ್ಲೂ ಅಷ್ಟೇ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೆ, ಸರ್ ದೇವದಾಟ ಸರ್, ಯಾವನ ಇರೋ ಸರ್ ನಾನೇ ಸರ್ ಅಂತ. ಸೊ ಈ ಥರ ಎಲ್ಲ ಆದಮೇಲೆ ಈಗ ಕಮ್ಮಿಂಗ್ ಟು KD, ನನಗೆ ತಿರ್ಗಾ ಹೋಗಿ ಎಲ್ಲರ ಹತ್ರನೂ ಹೋಗಿ ರಿಕ್ವೆಸ್ಟ್ ಮಾಡಬೇಕು ಆ ಥರ ಎಲ್ಲ ಏನೂ ಅನ್ಸೋದೇ ಇಲ್ಲ. ನಾನು ಮುಲಾಜಿಲ್ದೆ ಮಾಡ್ತೀನಿ, ಸರ್ ಪ್ಲೀಸ್ ನೋಡಿ ಸರ್ ನಮ್ಮ ಸಿನಿಮಾ. ಯಾಕೆಂದರೆ ನನಗೆ ನಿಜವಾಗ್ಲೂ ಗೊತ್ತು ಸರ್, ಅಷ್ಟು 25 ಜನನ ಸೇರಿಸಿ ಒಂದು ಪ್ಲೇ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ಯಾರೋ ಇನ್ವೆಸ್ಟ್ ಮಾಡಿ ಭಗವಂತನ ಕೃಪೆಯಿಂದ ಇಷ್ಟೂ ಥಿಯೇಟ್ರಲ್ಲಿ ಅಷ್ಟೂ 1000 ಜನ, ಲಕ್ಷ ಜನ ಕೂತ್ಕೊಂಡು ನಮ್ಮ ಮೂತಿ ನೋಡ್ತಾರೆ ಅಂದಾಗ ನಿಜವಾಗ್ಲೂ ಐ ಎಮ್ ಬ್ಲೆಸ್ಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಭಾನುವಾರ ಮೀಟ್ ಮಾಡೋದು ಅದಿದೆ, ಆ ಪದ್ಧತಿ ಇದ್ದೇ ಇದೆ. ಇವರೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ ಸಪೋರ್ಟ್ ಅಂದ್ರೆ ಸ್ಯಾಟರ್ಡೆ ಇಫ್ ಎಟ್ ಆಲ್ ನಾನು ಏನಾದರೂ ಲೇಟಾಗಿ ಮಲಗ್ತಾ ಇದ್ದೀನಿ, ಆರ್ ಇಫ್ ಐ ಆಮ್ ವಾಚಿಂಗ್ ಅ TV, ಮೈ ವೈಫ್ ವಿಲ್ ಕಮ್ ಸೇ, ಅಪ್ಪ ಬೆಳಗ್ಗೆ ಬಂದು ಕಾಯ್ತಾ ಇರ್ತಾರೆ, ದಯವಿಟ್ಟು ಕಾಯಿಸ್ಬೇಡ, ಬೇಗ ಮಲ್ಕೋ ಅಂತ. ಮತ್ತೆ ಮೈ ಡ್ಯಾಡ್ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್. ದುಡ್ಡನ್ನ ಯಾವನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಮನೆ ಮುಂದೆ ಬರ್ತಾರಲ್ಲ ಜನ, ದಯವಿಟ್ಟು ನಿಮ್ಮ ಹುಡುಗರು ಹೇಳ್ಬಿಡೋ, ಇಲ್ಲ ಅಂದ್ರೆ ಪೊಲೈಟಾಗೆ ದಯವಿಟ್ಟು ನೆಕ್ಸ್ಟ್ ಸಂಡೇ ಬನ್ನಿ ಅಂತ. ಇಲ್ಲ ಹೋಗಿ ನೆಕ್ಸ್ಟ್ ಸಂಡೇ, ಈ ಥರದ್ದೆಲ್ಲ ಏನಾದರೂ ಗೊತ್ತಾದ್ರೆ ಆ ಥರ ಯಾವನ್ ಹೇಳಿದ್ರು ಅವನನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ ಮಗನೇ ಅಂತ. ನಾನು ಏನೇನು ಹೇಳಬೇಕು ಅಂತ ಇರ್ತೀನೋ ಎಲ್ಲ ನಮ್ಮ ಮನೆಯವರೇ ಹೇಳಾದ್ಮೇಲೆ ನಂದು ಏನೂ ಇಲ್ಲ ಸರ್, ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು. ಅವ್ರು ನಮ್ಮ ಪ್ರೀತಿ ತೋರ್ಸೋದನ್ನ ನಾನು ಮನ್ಸಾರೆ ನೋಡೋದು, ಸ್ವೀಕರಿಸೋದು, ಇಷ್ಟೇ ಸರ್. ಇದೊಂದು 2 hours ನಡೆಯುತ್ತಾ? 4-5 hours ಅಂತೂ ನಡೆಯುತ್ತೆ. ಯಾಕೆಂದ್ರೆ ಇವಾಗ ನನ್ನ ಹತ್ರ ಒಳ್ಳೆ ಕಾರ್ ಇದೆ ಸರ್, AC ಇದೆ. ನಾನು ಇವಾಗ ಯಾವ್ದಾನ ಊರಿಗೆ ಹೋಗ್ಬೇಕು ಅಂದ್ರೆ 7 hours, ಅದು ನಾನು ರಿಕ್ಲೈನರ್ ಫುಲ್ ಇಂದ ಆರಾಮಾಗಿ ಮಾಡ್ಕೊಂಡು ಸಾಂಗ್ ಕೇಳ್ಕೊಂಡು AC ಹಾಕೊಂಡು 7 hour ನಾನು ಕೂರಕ್ಕಾಗಲ್ಲ.
ಇಫ್ ಐ ಹ್ಯಾಡ್ ಗಿವನ್ ಅ ಚಾನ್ಸ್ ಸರ್, ನಾನು ಮೈಕ್ ಟೈಸನ್ ಫ್ಯಾನು, ನೀವೇ ನನಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಹೋಗಯ್ಯ ಅವನನ್ನು ಮೀಟ್ ಮಾಡೋ ಅಂದ್ರೂ ನಾನು ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಕ್ಯೂಲೆಲ್ಲ ನಿಂತ್ಕೊಂಡು ಅವ್ರ ಮುಂದೆ ಹೋಗಿ ಸರ್ ಐ ಲೈಕ್ ಯುವರ್ ಡಿಫೆನ್ಸ್ ಸರ್, ಇದು ಸರ್ ನಿಮ್ಮ ಜಾಬ್ಸ್ ಇಷ್ಟ ಸರ್ ಅಂತ ನಾನು ಆ್ಯಕ್ಟ್ ಮಾಡಲ್ಲ. ನನಗಷ್ಟು ಧೈರ್ಯ ಇಲ್ಲ, ನನಗಷ್ಟು ಕಾನ್ಫಿಡೆನ್ಸ್ ಇಲ್ಲ. ಆದರೆ ನನ್ನ VIP ಅವ್ರ ಜೊತೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ನ ಅವ್ರ ಬಸ್ಸಲ್ಲಿ AC ಇಲ್ಲದೆ ಇರೋ ಬಸ್ಸಲ್ಲಿ 12-13 ಅವರ್ ಟ್ರಾವೆಲ್ ಮಾಡಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲೊಂದು 2 ಅವರ್ ಕಾದು ನನ್ನ ಮುಂದೆ ಬಂದು ನೋಡಯ್ಯ ನಿನಗಿಂತ ಚೆನ್ನಾಗಿ ನೀನು ಡೈಲಾಗ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂದರೆ ನಿಜವಾಗ್ಲೂ ನಾನು ಅವರಲ್ಲಿ ನೋಡೋದು ಆ ಧೈರ್ಯ, ಆ ಕಾನ್ಫಿಡೆನ್ಸ್ ಸರ್. ಅವರಿಂದ ಕಲಿಬೇಕಾಗಿರೋದು ನಾನು ಆ ಕಾನ್ಫಿಡೆನ್ಸ್. ಇನ್ ಕೇಸ್ ಎಷ್ಟೊಂದು ಜನಕ್ಕೆ ನನ್ನ ಆಬ್ಸೆನ್ಸಲ್ಲಿ ನಮ್ಮ ಹುಡುಗರು ಒಬ್ರು ನೆಕ್ಸ್ಟ್ ಸಂಡೆ ಬರಯ್ಯ ಅಂದ್ರೂ ಸತ್ಯವಾಗ್ಲೂ ಬರ್ತಾರೆ ಸರ್. ಅದಕ್ಕಿಂತ ನಿಜವಾಗ್ಲೂ ಅದಕ್ಕಿಂತ ಪುಣ್ಯ ಇನ್ನೇನು ಇಲ್ಲ ಸರ್. ನಮಗೆ ಗೊತ್ತಿಲ್ಲದೆ ಬೇರೆಯವ್ರ ಕಡೆಯಿಂದ ತಪ್ಪಾಗಿದ್ರು ನಮ್ಮವನು ಹಂಗೆ ಹೇಳಲ್ಲ, ನಮ್ಮವನು ಗೊತ್ತಾದ್ರೆ ಇದನ್ನ ಬಿಡಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್. ಲವ್ಲಿ ಲವ್ಲಿ. ಆ್ಯಂಡ್ ಅವರು ಬೇಕು ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಟೈಮ್ನ, ಹೆಂಡತಿ ಮಕ್ಕಳ ಜೊತೆ. ಅದಲ್ಲದೆ ನನ್ನ ಜೊತೆ ಆ 10 ನಿಮಿಷ ಕೊಡ್ತಾರಲ್ಲ ಸರ್, ವೆರಿ ವೆರಿ ಬ್ಲೆಸ್ಡ್ ಸರ್. ಲವ್ಲಿ ಲವ್ಲಿ, ಗ್ರೇಟ್. 30ನೇ ತಾರೀಕು KD ರಿಲೀಸ್ ಆಗ್ತಾ ಇದೆ. ಅದನ್ನ ನೋಡಿ ಆ ಫ್ಯಾನ್ ಬೇಸ್ ಇನ್ನೂ ಹೆಚ್ಚಾಗ್ಲಿ, ನಿಮಗೆ ಬೇರೆ ಬೇರೆ ಚಿತ್ರಗಳ ಇನ್ನೂ ಬೇರೆ ಬೇರೆ, ಲೈಕ್ ಐ ಸೆಡ್, ಪೊಗರು ಇಸ್ ಅ ವೆರಿ ವೆರಿ ಬೋಲ್ಡ್ ಚಾಯ್ಸ್. ಫಿಲಮ್ ಔಟ್ಕಮ್ ನಮಗೆ ಬೇಕಾಗಿಲ್ಲ, ವೆರಿ ಬೋಲ್ಡ್ ಚಾಯ್ಸ್. ಆ ರೀತಿಯದ್ದೇ ನೀವು ಟ್ರೈನ್ ಆಗೇ ಇರಿ, ಬಟ್ ಟ್ರೈನ್ ಬೇರೆ ಬೇರೆ ಟ್ರ್ಯಾಕ್ಸ್ ಅಲ್ಲಿ ಓಡ್ತಾ ಇರಲಿ ಅಷ್ಟೇ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಸರ್, ನಿಮ್ಮ ಮೂಲಕ ನಿಮ್ಮ ಮಾಧ್ಯಮದಲ್ಲಿ ನಿಮಗೇನೆ ಒಂದು ಹೇಳ್ಬಿಡ್ತೀನಿ ಸರ್, ನೀವು ನಮ್ಮ ಸಿನಿಮಾ ನೋಡಿ ಸರ್, ಬಟ್ ನೀವು ರಿವ್ಯೂ ಮಾಡ್ಬೇಕಾದ್ರೆ ಜೆನ್ಯೂನ್ ಆಗೇ ಮಾಡ್ತೀರಾ, ದಟ್ ಇಸ್ ದೇರ್, ಬಟ್ ಕಂಪ್ಲೀಟ್ ಮಾಡಿ ಸರ್. ಖಂಡಿತ ಕಂಪ್ಲೀಟ್ ಮಾಡ್ತೀನಿ. ಬಟ್ ಅದೇ ಏನಾಗಿರ್ಬೋದು ಅಂತ ಕಟ್ ಮಾಡ್ಬಿಟ್ರೆ ನಾವು ನೋಡಬಾರ್ದ, ಬಟ್ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿರ್ತೀರ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಬಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಿಮ್ ಬಾಯಲ್ಲಿ ಹೇಳ್ಬಿಡಿ, ಅವ್ರಿಗೂ ಟೈಮ್ ಸೇವ್ ಆಗುತ್ತೆ, ನಮಗೂ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಓಕೆ ಅಂತ. ಡನ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು 30th ಖಂಡಿತ ಸಿನಿಮಾ ನೋಡಿ, ನಿಮ್ಮ ಮೂಲಕ ನಿಮ್ಮ ಪ್ರೇಕ್ಷಕರು, ನಮ್ಮ ಪ್ರೇಕ್ಷಕರು, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ಒಂದೇ ರಿಕ್ವೆಸ್ಟ್, ದಯವಿಟ್ಟು ಕುಟುಂಬದ ಸಮೇತ ಇದೇ ಏಪ್ರಿಲ್ 30ನೇ ತಾರೀಕು ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.